ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ಎಮ್ ಜಿ ಲರ್ನಿಂಗ್ ಅಪ್ಗೆ ಎಲ್ರಿಗೂ ಸ್ವಾಗತ. ಈ ಸೆಷನ್ ಬಂದು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಡಿಸ್ಕಷನ್ ಸೆಷನ್. ಸೊ ಚಾಪ್ಟರ್ ನೇಮ್ ಇಂಡಿಕೇಟ್ ಮಾಡ್ದಂಗೆ ನಾನು ಜಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಮಾತ್ರ ಕವರ್ ಮಾಡ್ತಿದ್ದೀನಿ. ಯಾಕೆ ಜಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ? ಯಾಕಪ್ಪ ಅಂದರೆ ಎಕ್ಸಾಮ್ ಹತ್ರ ಬರ್ತಿದೆ, ಹೋಲ್ ಚಾಪ್ಟರ್ನ ಕವರ್ ಮಾಡೋದಕ್ಕಂತೂ ನಮ್ಮ ಹತ್ರ ಟೈಮ್ ಇಲ್ಲ. ಸೊ ಇರೋ ಟೈಮಲ್ಲಿ ನಮ್ಮ ಬೆಸ್ಟ್ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಸ್ಕೋರ್ ಮಾಡೋದೇ ನಮ್ಮ ಏಮ್ ಇವಾಗ. ಸೊ ನಮ್ಗಳಿಗೆ ಅಡ್ವಾಂಟೇಜ್ ಏನಪ್ಪ ಅಂದರೆ ಪಿ ಯು ಎಕ್ಸಾಮ್ಸಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತ ಇರ್ತವೆ, ಅದ್ರ ಮೇಲೇ ಕ್ವಶನ್ಸ್ ಕೇಳಬೇಕು ಅಂತ ಇರುತ್ತೆ. ಸೊ ಆ ಕಾನ್ಸೆಪ್ಟ್ಸ್ ಮೇಲಿರೋ ಕ್ವಶನ್ಸ್ಗಳನ್ನ ನೋಡಿಕೊಂಡ್ರೆ ಸಾಕು, ನಾವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನಿಮ್ಗಳಿಗೂ ಅದೇ ಬೇಕಾಗಿರೋದು, ಏನು ಇಂಪಾರ್ಟೆಂಟ್ ಕ್ವಶನ್ಸ್. ಅದಕ್ಕೋಸ್ಕರನೇ ಈ ಸೆಷನ್ ಮಾಡ್ತಿರೋದು, ನಿಮಗೋಸ್ಕರ. ಸೊ ಟಾಪರ್ಸ್ ಏನಾದರೂ ಈ ಸೆಷನ್ಸ್ನ ನೋಡ್ತಿದ್ರೆ, ಅಲ್ಲ ನಂಗೆ ಗೊತ್ತು ಟಾಪರ್ಸ್ಗೆಲ್ಲ ಈ ವಿಡಿಯೋ ನೋಡೋದಕ್ಕೆ ಟೈಮ್ ಇಲ್ಲ ಅಂತ, ಅಕಸ್ಮಾತ್ ಏನಾದರೂ ನೋಡ್ತಿದ್ರೆ ಸ್ಕಿಪ್ ಮಾಡಿಬಿಡಿ. ಯಾಕಂದರೆ ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಮೈ ಸ್ಟೂಡೆಂಟ್ಸ್ ಹೂ ಓನ್ಲಿ ಗೆಟ್ ಮೋಟಿವೇಟೆಡ್ ಟು ಸ್ಟಡಿ ಜಸ್ಟ್ ಫ್ಯೂ ಡೇಸ್ ಬಿಫೋರ್ ದಿ ಎಕ್ಸಾಮ್ಸ್. ಸೊ ನನ್ನ ಹೆಸರು ಬಂದು ಮಾರುತಿ ಗೌಡ. ಐ ಆಮ್ ಅ ಫಿಸಿಕ್ಸ್ ಲೆಕ್ಚರರ್ ಆ್ಯಂಡ್ ಐ ಆಮ್ ಬೆಸ್ಟ್ ಅಟ್ ವಾಟ್ ಐ ಡೂ, ದಟ್ ಈಸ್ ಟೀಚಿಂಗ್ ಫಿಸಿಕ್ಸ್. ಸೊ ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್, can we start the session? Okay, very good. So chapter name ನೋಡೋಣ, ನೇಮ್ ಬರ್ಕೊಳ್ಳೋಣ. ಸೊ ಚಾಪ್ಟರ್ ನೇಮ್ ಬಂದು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಸೊ ಈ ಚಾಪ್ಟರ್ದು ಮೊದಲನೇ ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡೋಕ್ಕೂ ಮೊದಲು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ, ಅದನ್ನು ಫಸ್ಟ್ ನೋಡ್ಕೊಂಬಿಡೋಣ, ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗೆ ಹೋಗೋಣ. ಸೊ ಫಸ್ಟ್ ಥಿಂಗ್ we should know about electric charges and field is, what is electric charge? Electric charges ಅಂದ್ರೆ ಏನು? electric charges ಅಂದ್ರೆ ಏನಪ್ಪ? So it is a intrinsic property of nature. Intrinsic property of nature ಹಂಗಂದ್ರೆ ಏನು ಅಂದರೆ ಇಟ್ ಈಸ್ ಅ ಫಂಡಮೆಂಟಲ್ ಥಿಂಗ್ ಅಬೌಟ್ ನೇಚರ್. ಅಂದರೆ ಇದನ್ನ ಯಾರು ಕ್ರಿಯೇಟಿವ್ ಮಾಡಿಲ್ಲ, ಯಾವತ್ತೂ ಕ್ರಿಯೇಟಿವ್ ಆಗಿಲ್ಲ ಆ್ಯಂಡ್ ಡಿಸ್ಟ್ರಾಯ್ ಕೂಡ ಮಾಡೋಕ್ಕಾಗಲ್ಲ. ಇಟ್ ವಾಸ್ ದೇರ್ ಫ್ರಮ್ ದಿ ಬಿಗಿನಿಂಗ್ ಆಫ್ ದಿ ಟೈಮ್ ಅಂತ ಅರ್ಥ, ಜಸ್ಟ್ ಲೈಕ್ ಮಾಸ್. ಅನದರ್ ಥಿಂಗ್ ಬಂದು charge can produce as well experience electric and magnetic ಎಫೆಕ್ಟ್. ಏನಂಗಂದ್ರೆ ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಈಗ ಮಾಸ್ನ ತೊಗೊಂಡ್ರೆ, ನಿಮಗೆ ಗೊತ್ತಿರೋ ಪ್ರಕಾರ ಯಾವ್ದಾದ್ರು ಒಂದು ಮಾಸ್ ಇದ್ರೆ ಆ ಮಾಸ್ ಗ್ರಾವಿಟೇಷನಲ್ ಎಫೆಕ್ಟ್ನ ಪ್ರೊಡ್ಯೂಸು ಮಾಡುತ್ತೆ, ಹಾಗೆ ಎಕ್ಸ್ಪೀರಿಯನ್ಸು ಕೂಡ ಮಾಡುತ್ತೆ. ಅದೇ ಥರ ಯಾವ್ದಾದ್ರು ಒಂದು ಚಾರ್ಜ್ನ ನಾನು ಕನ್ಸಿಡರ್ ಮಾಡಿಕೊಂಡ್ರೆ ಅದು ಎಲೆಕ್ಟ್ರಿಕ್ ಆ್ಯಂಡ್ ಬೋತ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ನ ಅಥವಾ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ನ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಈಗ ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಎಫೆಕ್ಟ್ ಬಗ್ಗೆ ಗೊತ್ತಿಲ್ಲ ಅಂದರೆ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ನಾನು ಅದ್ರ ಬಗ್ಗೆ ಡೀಪಾಗಿ ಎಕ್ಸ್ಪ್ಲೈನ್ ಮಾಡಲ್ಲ, ಯಾಕಂದರೆ ನಾವು ಜಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಮಾತ್ರ ಡಿಸ್ಕಷನ್ ಮಾಡ್ತಿದ್ದೀವಿ ಇದರಲ್ಲಿ. ಹಾಂ, ಇಟ್ಸ್ SI ಯೂನಿಟ್ ಈಸ್ ಕೂಲಮ್. ಸೊ ಇದೇ ಎಲ್ಲರಿಗೂ ಗೊತ್ತಿರಬೇಕಪ್ಪ. ಡಿನೋಟೆಡ್ ಬೈ ಕ್ಯಾಪಿಟಲ್ C. And it is a scalar. ಸ್ಕೇಲಾರ್ ಅಂದ್ರೇನು? ಐ ಥಿಂಕ್ ಇದು ನಿಮಗೆ ಬೇಸಿಕ್ ಐಡಿಯಾ ನಿಮಗೆ ಗೊತ್ತಿರ್ಬೋದು. ಸ್ಕೇಲಾರ್ ಅಂದ್ರೇನು? ಇದಕ್ಕೆ ಜಸ್ಟ್ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ. ಮ್ಯಾಗ್ನಿಟ್ಯೂಡ್ ಅಂದರೆ ವ್ಯಾಲ್ಯೂ, ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಮಾತ್ರ ಇರುತ್ತೆ. ಡೈರೆಕ್ಷನ್ ಇರೋದಿಲ್ಲ ಇದಕ್ಕೆ. no direction.
ಸೊ ಚಾರ್ಜಸ್ ಅಲ್ಲಿ ಬಂದು 2 ಟೈಪ್ಸ್ ಬರುತ್ತೆ. ಟೈಪ್ಸ್ ಆಫ್ ಚಾರ್ಜಸ್, ಐ ಥಿಂಕ್ ಇದು ನಿಮಗೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ನೋಡ್ಕೊಳ್ಳಿ. ಟೈಪ್ಸ್ ಆಫ್ ಚಾರ್ಜಸ್ ಯಾವುದ್ಯಾವುದು? ಒಂದು ಪಾಸಿಟಿವ್ ಚಾರ್ಜ್, ಇನ್ನೊಂದು ನೆಗೆಟಿವ್ ಚಾರ್ಜ್. ಒಂದು ನೆಗೆಟಿವ್ ಚಾರ್ಜ್, ಓಕೆನಾ? Like charges will repel each other and unlike charges will attract each other. ಥಿಂಕ್ ಇದು ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. Like charges repel each other. ಹಂಗಂದ್ರೆ ಯಾವ್ಯಾವು? ಪ್ಲಸ್ ಮತ್ತು ಪ್ಲಸ್ನ ತೊಗೊಂಡ್ರೆ ರಿಪೆಲ್ ಮಾಡ್ತವೆ, ಅದೇ ಥರ ಮೈನಸ್ ಮತ್ತು ಮೈನಸ್ನ ತೊಗೊಂಡ್ರು ಸಹ ರಿಪೆಲ್ ಮಾಡ್ತವೆ. ಅದೇ ಅನ್ಲೈಕ್ ಚಾರ್ಜಸ್ನ ತೊಗೊಂಡ್ರೆ ಅನ್ಲೈಕ್ ಚಾರ್ಜಸ್ attract each other. ಅನ್ಲೈಕ್ ಚಾರ್ಜಸ್ ಅಂದರೆ ಯಾವುದು? ಆಫ್ಕೋರ್ಸ್ ಪ್ಲಸ್ ಮತ್ತು ಮೈನಸ್. ಪ್ಲಸ್ ಮತ್ತು ಮೈನಸ್ನ ತೊಗೊಂಡ್ರೆ ದೇ ವಿಲ್ ಅಟ್ರಾಕ್ಟ್ ಈಚ್ ಅದರ್. ದೀಸ್ ಆರ್ ದಿ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್, ನಿಮ್ಗಳಿಗೆಲ್ಲರಿಗೂ ಗೊತ್ತಿರಬೇಕು. ಸೊ ಇಷ್ಟು ಗೊತ್ತಾದ ಮೇಲೆ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡೋಣ. ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದು ಲಿಸ್ಟ್ ಔಟ್ ದಿ ಬೇಸಿಕ್ ಪ್ರಾಪರ್ಟಿ ಆಫ್ ಚಾರ್ಜಸ್. ಈ ಕ್ವಶನ್ಸ್ ಬಂದು 3 ಮಾರ್ಕ್ಸಿಗೆ ಕೇಳ್ತಾನೆ. ಇದನ್ನು 3 ಮಾರ್ಕ್ಸಿಗೆ ಕೇಳ್ತಾನೆ. ಇದನ್ನೇನಾದ್ರು ಕೇಳಿದ್ರೆ ಕತೆ ಎಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ನಾನೀಗ ಎಷ್ಟು ಬರೀತೀನೋ ಅಷ್ಟು ಬರೆದ್ರೆ ಸಾಕು ನೀವುಗಳು ಎಕ್ಸಾಮಲ್ಲಿ. ಏನು 3 ಪಾಯಿಂಟ್ಸ್ ಇದ್ದಾವೆ, 3 ಪಾಯಿಂಟ್ಸ್ನ ಬರೀರಿ. ಫಸ್ಟ್ ಒನ್ ಬಂದು ಚಾರ್ಜ್ ಇಸ್ ಅಡಿಟಿವ್. ಸೆಕೆಂಡ್ ಪಾಯಿಂಟ್ ಬಂದು ಚಾರ್ಜ್ is conserved. Third point bandu charge is quantized. ಈ 3 ಪಾಯಿಂಟ್ಸ್ ನ ಬರೋದ್ರೆ ಸಾಕು, 3 ಮಾರ್ಕ್ಸ್. ಸೊ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಯ್ತಲ್ಲ. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಕ್ವಶನ್ಗೆ ಹೋಗೋಣ. ಸೊ ನಾನು ಆಲೇ ಕ್ವಶನ್ನ ಬರ್ದಿಕ್ಕಿದ್ದೀನಿ. ಯಾಕಪ್ಪ ಅಂದರೆ ಟೈಮ್ ಕನ್ಸಂಪ್ಷನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ, ಅಷ್ಟೇ. ಸೊ ಸೆಕೆಂಡ್ ಕ್ವಶನ್ ಬಂದು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕೂಲಮ್ಸ್ ಲಾ. ಸೊ ಇದನ್ನು ಫ್ರೀಕ್ವೆಂಟಾಗಿ ಕೇಳ್ತಾನೆ ಇರ್ತಾರೆ. ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ ಅಂದರೆ 2 ಮಾರ್ಕ್ಸಿಗೆ ಕೇಳ್ತಾನೆ. ಇದನ್ನು 2 ಮಾರ್ಕ್ಸಿಗೆ ಕೇಳ್ತಾನೆ. ಸೊ ಇದನ್ನೇನಾದರೂ ಕೇಳಿದ್ರೆ ಫಸ್ಟು ಸ್ಟೇಟ್ಮೆಂಟ್ ಬರೀರಿ, ಅದಾದಮೇಲೆ ಡೈರೆಕ್ಟ್ ಈಕ್ವೇಷನ್ ಬರೆದ್ರು ನಡೆಯುತ್ತೆ. ನೋಡಿ ಹೇಗೆ ಅಂತ. ಸೊ ಆನ್ಸರ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಬಂದು ಫೋರ್ಸ್ ಆಫ್ ಅಟ್ರಾಕ್ಷನ್ or repulsion. Force of attraction or repulsion between two static point charges. Is directly proportional to the product of magnitude of two charges and inversely proportional to the
square of distance between them and acted along the line joining two points. ಸೊ ಇಷ್ಟು ಬಂದು ಸ್ಟೇಟ್ಮೆಂಟು. ಸೊ ಇವಾಗ ಇದ್ರದ್ದು ಎಕ್ಸ್ಪ್ರೆಷನ್ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಒಂದು ರಫ್ ಡಯಾಗ್ರಾಮ್ ಬರ್ಕೊಳ್ಳೋಣ. ಪ್ಲಸ್ Q1 ಒಂದು ಚಾರ್ಜ್ ಇದೆ, ಇಲ್ಲೊಂದು ಪ್ಲಸ್ Q2 ಇನ್ನೊಂದು ಚಾರ್ಜ್ ಇದೆ. ಸೊ ದೀಸ್ ಟು ಆರ್ ಸಪ್ರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್ ಆರ್ ಅಂತ ಕನ್ಸಿಡರ್ ಮಾಡ್ಕೋಣ. ಓಕೆನಾ? ಸೊ ಇಲ್ಲಿ ಎರಡು ಲೈಕ್ ಚಾರ್ಜಸ್ ಇದ್ದಾವೆ ಅಂದರೆ ನಿಮಗೆ ಗೊತ್ತು ಇವೆರಡು ರಿಪೆಲ್ ಮಾಡುತ್ತೆ ಅಂತ. ಸೊ ಫೋರ್ಸ್ ಆನ್ ಟು ಚಾರ್ಜ್ 2 ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಇದನ್ನ ಏನಂತ ಬರ್ಕೊಳ್ಳೋಣ ಅಂದರೆ F21. ಏನು ಇಂಡಿಕೇಟ್ ಮಾಡುತ್ತೆ ಇದು? ಜಸ್ಟ್ F21 ಅಂದರೆ ಫೋರ್ಸ್ ಆನ್ ಚಾರ್ಜ್ 2 ಡ್ಯೂ ಟು 1 ಅಂತ. ಅದೇ ಥರ ಈ ಕಡೆ ಬರೆದ್ರೆ F12 ಆಗುತ್ತಪ್ಪ. ಓಕೆನಾ? ನಾವು ಯೂಸಿಂಗ್ ದಿ ಸ್ಟೇಟ್ಮೆಂಟ್ ಯೂಸ್ ಮಾಡಿಕೊಂಡೆ ಎಕ್ಸ್ಪ್ರೆಷನ್ ಬರೋಣ. ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಟೂ ಚಾರ್ಜಸ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಮ್ಯಾಗ್ನಿಟ್ಯೂಡ್ Q1 and Q2 product of magnitude of two charges and inversely proportional to the square of distance between them. ಸೊ ಈಗ ಪ್ರಪೋರ್ಷನಾಲಿಟಿ ಸಿಂಬಲ್ ತೆಗೆದ್ರೆ ಏನಾಗುತ್ತೆ? ವಿ ವಿಲ್ ಗೆಟ್ ಅ ಕಾನ್ಸ್ಟೆಂಟ್. ಅದನ್ನು ಫಸ್ಟ್ ಕೆ ಅಂತ ಬರ್ಕೊಳ್ಳೋಣ. ಕೆ ಇಂಟು Q1 ಇಂಟು Q2 ಬೈ ಆರ್ ಸ್ಕ್ವೇರ್ ಆಯಿತಾ? ನಾವು ಕೆಗೆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಇದೆ. ಏನದು? 1/4 epsilon naught into Q1 Q2 by R square. This is expression for Coulomb's law. ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ನು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂತ ಕೇಳ್ಬೋದು. ಇದನ್ನೇ ವೆಕ್ಟರ್ ಫಾರ್ಮಲ್ಲಿ ಕೇಳ್ಬೋದು ನಿಮಗೆ. ಸೊ ಇದನ್ನೇನಾದ್ರು ಕೇಳಿದ್ರೆ ಏನು ಮಾಡ್ತೀರಾ? ಏನು ಮಾಡಬೇಕು? ಎವ್ರಿಥಿಂಗ್ ಇಸ್ ಸೇಮ್, ಸ್ಟೇಟ್ಮೆಂಟ್ ಇಸ್ ಸೇಮ್, ಸ್ಟೇಟ್ಮೆಂಟು ಸೇಮ್, ಡಯಾಗ್ರಾಮ್ ಕೂಡ ಆಲ್ಮೋಸ್ಟ್ ಸೇಮ್. ಏನು? ಫಸ್ಟು ಪ್ಲಸ್ Q1 ಇಲ್ಲಿ ಪ್ಲಸ್ Q2, ದೆನ್ ದೀಸ್ ಆರ್ ಸಪ್ರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್ ಆರ್ ಅಂತ ತೊಗೊಂಡಿದ್ದೋ ಅಲ್ವಾ? ಸೊ ದೀಸ್ ಆರ್ ಸಪ್ರೇಟೆಡ್ ಬೈ ಡಿಸ್ಟೆನ್ಸ್ ಆರ್. ಫೋರ್ಸಸ್ ಏನಂತ ಬರ್ಕೊಂಡಿದ್ದೋ? F21. ಇವಾಗ F21 ವೆಕ್ಟರ್ ಅಂತ ಬರ್ಕೋತೀನಿ. ಇದನ್ನು F12 ವೆಕ್ಟರ್ ಅಂತ ಬರ್ಕೋತೀನಿ. Now we will indicate distance of charge 2 from 1. ಇದನ್ನೇನಂತ ಬರ್ಕೊಳ್ಳೋಣ? R21 ವೆಕ್ಟರ್ ಅಂತ ಬರ್ಕೊಳ್ಳೋಣ. ಅದೇ ಥರ ಡಿಸ್ಟೆನ್ಸ್ ಆಫ್ 1 ಚಾರ್ಜ್ 1 ಫ್ರಮ್ 2 ಅದನ್ನೇನಂತ ಬರ್ಕೋತೀರಾ? R12 ವೆಕ್ಟರ್. ಇಷ್ಟು ಡಯಾಗ್ರಾಮ್. ಈ ಡಯಾಗ್ರಾಮ್ ಬರೆದ್ರೆ ವೆಕ್ಟರ್ ಫಾರ್ಮಿಗೆ ಈಕ್ವೇಷನ್ ಎಲ್ಲ ಸೇಮ್. ಏನು? ಮ್ಯಾಗ್ನಿಟ್ಯೂಡ್ ಫಾರ್ಟ್ ನಾನು ಯಾವುದಾದ್ರೂ ಒಂದನ್ನ ಕನ್ಸಿಡರ್ ಮಾಡ್ಕೋತೀನಿ ಅಂದ್ಕೊಳ್ಳಿ. F21 ವೆಕ್ಟರ್ನ ಕನ್ಸಿಡರ್ ಮಾಡ್ಕೋತಿದ್ದೀನಿ ಇವಾಗ. ದೆನ್ ದಟ್ ವಿಲ್ ಬಿ ಈಕ್ವಲ್ ಟು 1/4 epsilon naught ಇಂಟು Q1 Q2 ಬೈ ಆರ್ ಸ್ಕ್ವೇರ್. ಸಿ ಇಷ್ಟು ಬಂದು ಮ್ಯಾಗ್ನಿಟ್ಯೂಡ್ ಪಾರ್ಟ್. ಈಗ ಡೈರೆಕ್ಷನ್ನ ಸ್ಪೆಸಿಫೈ ಮಾಡಬೇಕು. ಆ ಡೈರೆಕ್ಷನ್ ಬಂದು ಆರ್ ಕ್ಯಾಪ್, R21 ಕ್ಯಾಪ್. ಸೊ ಇದು ಬಂದು ವೆಕ್ಟರ್ ಫಾರ್ಮ್. ಕೇಳಿದ್ರೆ ಇಷ್ಟು ಬರೀರಿ ಸಾಕು, ಎಕ್ಸ್ಪ್ಲೈನ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಸರಿನಾ? ಆಲ್ಸೋ F21 ವೆಕ್ಟರ್ ವಿಲ್ ಬಿ ಈಕ್ವಲ್ ಟು ಮೈನಸ್ F12 ವೆಕ್ಟರ್. ಇದು ನೆನಪಿರಲಿ, ಲಾಸ್ಟಲ್ಲಿ ಬರೀರಿ, ಏನಾಗಲ್ಲ. ದಿಸ್ ಈಸ್ ಆಲ್ಸೋ 2 ಮಾರ್ಕ್ಸಿಗೆ ಕೇಳ್ತಾನೆ. ಇದನ್ನು ಸಹ ಕೇಳಿದ್ರೆ 2 ಮಾರ್ಕ್ಸಿಗೆ ಕೇಳ್ತಾನೆ. ಏನಾದ್ರು ಲಕ್ ಇದ್ರೆ 3 ಮಾರ್ಕ್ಸಿಗೂ ಕೇಳ್ಬೋದು. ಕೊಟ್ಟರೆ ನಿಮಗೆ ಒಳ್ಳೆಯದು, ಆರಾಮಾಗಿ 3 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಥರ್ಡ್ ಕ್ವಶನ್ ಬಂದು ರೈಟ್ 3 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ಈ ಕ್ವಶನ್ನ 3 ಮಾರ್ಕ್ಸಿಗೆ ಕೇಳ್ತಾನಪ್ಪ. ಓಕೆ, ಸೊ ಆನ್ಸರ್ ನೋಡೋಣ. ಆನ್ಸರ್ ಬಂದು ಫಸ್ಟ್ ಒನ್,
ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದ್ರೆ ಏನು? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಜಸ್ಟ್ ಇಮ್ಯಾಜಿನರಿ ಲೈನ್ಸ್ ಏನಂತಕ್ಕ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಮ ನೇಕೆಡ್ ಆಗಿ ಕಾಣೋದಲ್ಲ, ಅದಕ್ಕೋಸ್ಕರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗೆ ವರ್ಕ್ ಆಗ್ತವೆ ಅಂತ ನಾವು ಇಮ್ಯಾಜಿನ್ ಮಾಡಿಕೊಂಡು ಒಂದು ಲೈನ್ಸ್ನ ಡ್ರಾ ಮಾಡ್ಕೊಂಡಿದ್ದೀವಿ. ಆ ಲೈನ್ಸ್ ಇಂಡಿಕೇಟ್ ಮಾಡೋದೇ ಈ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಹೇಳ್ತಿರೋದಷ್ಟೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, electric field lines are radially outward for positive charge and radially inward for negative charge. First point easy ಅಲ್ಲ? easy. Second point, electric field lines originate from positive charge and terminate at negative ಚಾರ್ಜ್. ಇದು ಬಂದು ಎರಡನೇ ಪಾಯಿಂಟ್. ಥರ್ಡ್ ಪಾಯಿಂಟ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆವರ್ intersect with each other. ಥರ್ಡ್ ಪಾಯಿಂಟ್. ಸೊ 3 ಪಾಯಿಂಟ್ ಬರೆದ್ರೆ ಸಾಕು. ಸೊ ಸೇಫರ್ ಸೈಡ್ ಇನ್ನೊಂದು ಪಾಯಿಂಟ್ ಎಕ್ಸ್ಟ್ರಾ ಬರೀರಿ, ಅದು ಈಸಿನೇ, ಆರಾಮಾಗಿ ಬರಿಬೋದು. ಸೊ ಲಾಸ್ಟ್ ಪಾಯಿಂಟ್ ಬಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ do not form a closed loops. ಸೊ ಈ ಕ್ವಶನ್ಗೆ ಈ 4 ಪಾಯಿಂಟ್ಸ್ ಬರೆದ್ರೆ ಸಾಕು, ಆರಾಮಾಗಿ 3 ಮಾರ್ಕ್ಸ್ ಸ್ಕೋರ್ ಮಾಡ್ಕೋಬೋದು. ಸೊ ಇಷ್ಟ ಆಗಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಸೊ ಇದನ್ನು ಕೇಳಿದ್ರೆ, ಕೂಲಾಮ್ಸ್ ಲಾ ಕೇಳಲಿಲ್ಲ ಅಂದರೆ ಇದನ್ನು 2 ಮಾರ್ಕ್ಸಿಗೆ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ಸೊ ನೋಡೋಣ ಏನಿದೆ ಅಂತ. ಸೊ ಸೇಮ್ ಸ್ಟೇಟ್ಮೆಂಟ್ ಫಸ್ಟು, ಆಮೇಲೆ ರಿಲೇಷನ್ಶಿಪ್. ಸ್ಟೇಟ್ಮೆಂಟ್: ದ ನೆಟ್ electric flux through a closed surface is 1 by epsilon naught times the net charge enclosed by the surface. ಇದು ಸ್ಟೇಟ್ಮೆಂಟ್. ಸೊ ಇದ್ರದ್ದು ಫಾರ್ಮುಲಾ ಬಂದು ಪೈ ಇ ಇಸ್ ಈಕ್ವಲ್ ಟು ಕ್ಯೂ ಎನ್ಕ್ಲೋಸ್ಡ್, ಅಥವಾ ಕ್ಯಾಪಿಟಲ್ ಕ್ಯೂ ಇಂದನಾದರೂ ಬರ್ಕೊಳ್ಳಿ, ಏನೂ ಆಗಲ್ಲ. ಕ್ಯೂ ಎನ್ಕ್ಲೋಸ್ಡ್ by epsilon naught, that will be equal to closed integral E vector dot dA vector.
ಈ ರಿಲೇಷನ್ಶಿಪ್ ಬಂದು ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ನೆಕ್ಸ್ಟ್ ಅವರ ಇಂಪಾರ್ಟೆಂಟ್ ಕ್ವಶನ್ಸು ಅದು 5 ಮಾರ್ಕ್ಸ್ ಡಿರವೇಷನ್ಸ್ಗಳಲ್ಲಿ ಈ ರಿಲೇಷನ್ಶಿಪ್ನ ಯೂಸ್ ಮಾಡ್ಕೋತಾನೆ ಇರ್ತೀವಿ. ಸೊ ಬೆಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ನಿಮ್ಗಳಿಗೆ ಒಳ್ಳೆಯದು, ನೀವೆಷ್ಟು ಈ ರಿಲೇಷನ್ಶಿಪ್ನ ಅರ್ಥ ಮಾಡ್ಕೋತೀರೋ ಅಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ಮುಂದೆ ಬರೋ ಕ್ವಶನ್ಸ್ಗಳಲ್ಲಿ. ಇದು 4th ಕ್ವಶನ್ನು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ವಿತೌಟ್ ವೇಸ್ಟಿಂಗ್ ಟೈಮ್. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. 5th ಕ್ವಶನ್ ಬಂದು ಫೈಂಡ್ ದಿ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಸಿಲಿಂಡ್ರಿಕಲ್ ಗಾಷಿಯನ್ ಸರ್ಫೇಸ್ ಪ್ಲೇಸ್ಡ್ ಪ್ಯಾರಲಲ್ ಟು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಸೊ ಈ ಕ್ವಶನ್ ಏನಾದ್ರು ಕೇಳಿದ್ರೆ 3 ಮಾರ್ಕ್ಸಿಗೆ ಕೇಳ್ತಾನೆ, ರೇರ್ಲಿ ಕೇಳಿದ್ದಾನೆ. ಸೊ ನಾನು ಅದಕ್ಕೋಸ್ಕರನೇ ಇದನ್ನು ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ಹಾಕೊಂಡಿದ್ದೀನಿ. ಯಾವುದು ಬಿಟ್ಟಿಲ್ಲಪ್ಪ, ನಾನು ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ಯಾವುದು ಬಿಟ್ಟಿಲ್ಲ, ಎಲ್ಲ ಕವರ್ ಮಾಡಿದ್ದೀನಿ. ಸೊ ಫಸ್ಟು ಲೆಟ್ ಅಸ್ ಕನ್ಸಿಡರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ಬರ್ಕೊಳ್ಳೋಣ ಫಸ್ಟ್. These are the uniform electric field lines. ಈಗ ಒಂದು ಸಿಲಿಂಡ್ರಿಕಲ್ ಗಾಷಿಯನ್ ಸರ್ಫೇಸ್ನ ಡ್ರಾ ಮಾಡೋಣ ಫಸ್ಟ್. ಸಿಲಿಂಡ್ರಿಕಲ್ ಗಾಷಿಯನ್ ಸರ್ಫೇಸ್ನ ಸೊ ಈ ಐಪ್ಯಾಡಲ್ಲಿ ಪ್ರಾಬ್ಲಮ್ ಏನಂದರೆ ಈ ಸರ್ಕಲ್ ಡ್ರಾ ಮಾಡೋದೇ ಒಂದು ದೊಡ್ಡ ಪ್ರಾಬ್ಲಮ್. So this is a cylindrical Gaussian surface. Gaussian surface. Okay. ಸೊ ನೀವು ನೋಡ್ದಂಗೆ ಇಲ್ಲೊಂದು ಸರ್ಫೇಸ್ ಇದೆ, ಇಲ್ಲೊಂದು ಸರ್ಫೇಸ್ ಇದೆ, ಇಲ್ಲೊಂದು ಸರ್ಫೇಸ್ ಇದೆ, ಇಲ್ಲೊಂದು ಸರ್ಫೇಸ್ ಇದೆ. ಯಾವ್ದು ಪರ್ಟಿಕ್ಯುಲರ್ ಸರ್ಫೇಸ್ ಅಂತ ಕೇಳಿಲ್ಲ. ಸೊ ನಾನು ಈ ಸರ್ಫೇಸ್ನ ಕನ್ಸಿಡರ್ ಮಾಡ್ಕೋತೀನಿ. ಈ ಸರ್ಫೇಸ್ಗೆ ಒಂದು ಏರಿಯಾ ಇದೆ ಅಲ್ಲ, ಸೊ ಈ ಸರ್ಫೇಸ್ಗೆ ಒಂದು ಏರಿಯಾ ಇರುತ್ತೆ. ಸೊ ನಾನು ಸ್ಮಾಲ್ ಏರಿಯಾ ಕನ್ಸಿಡರ್ ಮಾಡ್ಕೋತೀನಿ, ದಟ್ ಈಸ್ DA ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಅದ್ರದ್ದು ಡೈರೆಕ್ಷನ್ ಬಂದು ಈ ಡೈರೆಕ್ಷನಲ್ಲಿದೆ. ಸೊ ಅದಕ್ಕೋಸ್ಕರ DA ವೆಕ್ಟರ್ ಅಂತ ಇಂಡಿಕೇಟ್ ಮಾಡ್ತಿದ್ದೀನಿ. ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ಕಡೆ ಇದೆ? ಸೊ ಈ ಕಡೆ ಇದೆ. ಸೊ ಈ ವೆಕ್ಟರ್ ಡೈರೆಕ್ಷನ್ ಇಸ್ ಇನ್ ದಿಸ್ ಡೈರೆಕ್ಷನ್. ಸೊ ಆಂಗಲ್ ಬಿಟ್ವೀನ್ DA ವೆಕ್ಟರ್ ಆ್ಯಂಡ್ ಈ ವೆಕ್ಟರ್ ಇಸ್ 90 ಡಿಗ್ರಿ. ಸೊ ಈಗ ಗಾಷಿಯನ್ ಲಾದು ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಣ. ಇಲ್ಲಿ ಬರ್ದಿದ್ದೀವಲ್ಲ ಅದನ್ನೇ ಏನು ಹೇಳುತ್ತೆ? ಸೊ ಪೈ ಇ ಇಸ್ ಈಕ್ವಲ್ ಟು ಕ್ಲೋಸ್ಡ್ ಇಂಟಿಗ್ರಲ್ ಆಫ್ ಇ ವೆಕ್ಟರ್ ಡಾಟ್ DA ವೆಕ್ಟರ್. ಸೊ ಇದು ವೆಕ್ಟರ್ ಫಾರ್ಮಲ್ಲಿದೆ. ಸೊ ನಾವು ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ಏನು ಸಿಗುತ್ತೆ ನಮಗೆ? EDA ಕಾಸ್ ಥೀಟಾ. ಓಕೆ, ಮ್ಯಾಗ್ನಿಟ್ಯೂಡಲ್ಲಿ ಬರ್ಕೊಂಡ್ರೆ EDA ಕಾಸ್ ಥೀಟಾ. ಸೊ ಆ್ಯಂಗಲ್ ನಮ್ಗೆ ಈಗಾಗಲೇ ಗೊತ್ತಿದೆಯಲ್ಲ, 90 ಡಿಗ್ರಿ. ಕಾಸ್ 90 ಎಷ್ಟು? ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ, ಕಾಸ್ 90 ಡಿಗ್ರಿ ಇಸ್ 0. ದೆನ್ ದಿಸ್ ವಿಲ್ ಬಿಕಮ್ 0. ಸೊ ಆನ್ಸರ್ ಇಸ್ 0. ದಟ್ಸ್ ಇಟ್, ಸಿಂಪಲ್. ಇದನ್ನು ಕೇಳಿದ್ರೆ 3 ಮಾರ್ಕ್ಸಿಗೆ ಕೇಳ್ತಾನೆ. ಏನಾದರೂ ಕನ್ಸಿಡರೇಷನ್ ಪಾರ್ಟ್ ನೀವೇ ಬರೀ ಆನ್ ಯುವರ್ ಓನ್, ನೀವೇ ಬರಿಬೋದು ಕನ್ಸಿಡರೇಷನ್ ಪಾರ್ಟ್ನ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ದಟ್ ಈಸ್ ಸ್ಟೇಟ್ Gaussian law in electrostatics. Derive an expression for electric field produced by an infinitely long straight charged wire. ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಇದನ್ನು 5 ಮಾರ್ಕ್ಸ್ ಡಿರವೇಷನ್ ಇದೆ. ಸೊ ಸ್ಟೇಟ್ಮೆಂಟು ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ಸ್ಟೇಟ್ಮೆಂಟ್ ವಿಲ್ ಬಿ ಸೇಮ್. ಸ್ಟೇಟ್ಮೆಂಟ್ ಸೇಮ್. ಯಾವುದು ಇಲ್ಲಿ ಬರ್ದಿದ್ನಲ್ಲ, ಇದೇ ಸ್ಟೇಟ್ಮೆಂಟ್. ಮತ್ತೆ ಇದನ್ನೇ ನೋಡ್ಕೊಳ್ಳಿ, ಅದನ್ನೇ ಬರೀರಿ. ಇವಾಗ ಡಿರವೇಷನ್ ಪಾರ್ಟಿಗೆ ಬರೋಣ. ಫಾರ್ ದಟ್
ಒಂದು ಸ್ಮಾಲ್ ಕನ್ಸಿಡರೇಷನ್ ಪಾರ್ಟ್ ಬರ್ಕೋಣ. ಲೆಟ್ ಅಸ್ consider a uniformly charged long straight wire with length L and charge linear charge density lambda. ಓಕೆ, ಇವಾಗ ಒಂದು ಲಾಂಗ್ ವೈರ್ನ ಡ್ರಾ ಮಾಡೋಣ. ಫಸ್ಟು ಡಯಾಗ್ರಾಮಿಗೆ ಒಂದು ಮಾರ್ಕ್ಸ್ ಪಕ್ಕಾ ಇರುತ್ತೆ ನಿಮಗೆ ಡಿರೈವೇಷನ್ಗೆ ಬಂದರೆ. ಸೊ ಒಂದು ಲಾಂಗ್ ವೈರ್ನ ಡ್ರಾ ಮಾಡ್ಕೊಳ್ಳೋಣ. ಓಕೆ, so this goes up to infinity and this goes up to infinity again. So this wire consists of uniform charge density, lambda. ಈಗ ಇಲ್ಲಿ ಚಾರ್ಜಸ್ ಇದೆ ಅಂದರೆ ದಿಸ್ ಚಾರ್ಜಸ್ ವಿಲ್ ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ದಿಸ್ ಚಾರ್ಜ್ ಪ್ರೊಡ್ಯೂಸ್ ಆಗುತ್ತೆ. ಆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಹೇಗಿರುತ್ತೆ, ಪ್ಲಸ್ ಇದೆಲ್ಲ, ಸೊ ಇಟ್ ವಿಲ್ ಬಿ ರೇಡಿಯಲಿ ಔಟ್ವರ್ಡ್. ಸೊ ದಟ್ ವಿಲ್ ಲುಕ್ ಲೈಕ್ ಸಮಥಿಂಗ್ ಲೈಕ್ ದಿಸ್. ಹೌದಾ? ಸೊ ಎಲ್ಲ ಕಡೆ ಪ್ರೊಡ್ಯೂಸ್ ಆಗುತ್ತೆ. Just like this. ಸೋಂಬೇರಿ ನಾನು ಡ್ರಾ ಮಾಡೋದು ಬಿಟ್ಟು ಡೂಪ್ಲಿಕೇಟ್ ಮಾಡ್ತಿದ್ದೀನಿ. ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಲೆಂತ್ ಬಂದು ಅವಾಗಲೇ ಕನ್ಸಿಡರೇಷನಲ್ಲಿ ಪಾರ್ಟಲ್ಲಿ ಬರ್ಕೊಂಡಂಗೆ ಎಲ್. ಸೊ ನಮಗೆ ಬೇಕಾಗಿರೋದು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಮ್ ಪಾಯಿಂಟ್ ಪಿ. ಈ ಪಾಯಿಂಟ್ ಪಿ ಹತ್ರ ನನಗೆ ಎಲೆಕ್ಟ್ರಿಕ್ ಫೀಲ್ಡ್ನ ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ದಿಸ್ ಪಿ ಈಸ್ ಅಟ್ ಅ ಡಿಸ್ಟೆನ್ಸ್ ಆರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಫ್ರಮ್ ದಿಸ್ ವೈರ್ that point P is at r distance. ಸೊ ಇವಾಗ ನಾವೇನು ಮಾಡಬೇಕು ಅಂದರೆ ಗಾಷಿಯನ್ ಸರ್ಫೇಸ್ನ ಡ್ರಾ ಮಾಡಬೇಕು ಅರೌಂಡ್ ದಿಸ್ ಪಾಯಿಂಟ್ P. ಸೊ ಇಲ್ಲೊಂದು ಡ್ರಾ ಮಾಡೋಣ. ಸೊ ಅದೇ ಥರ ಇಲ್ಲೊಂದು ಬರುತ್ತೆ, ಅದೇ ಥರ. So this one is a cylindrical Gaussian surface around that point P. ಈಸಿ ಇದೆ, ನೀವು ಡ್ರಾ ಮಾಡ್ಬೋದು. ನಂತರ ಸೋಂಬೇರಿ ಥರ ಮಾಡಬೇಡಿ. ನೀವು ಡ್ರಾ ಮಾಡಲೇಬೇಕು. ಇದಕ್ಕೆ ಎಷ್ಟು 1 ಮಾರ್ಕ್ಸ್ ಕೊಡ್ತಾರೆ ಅಂತ ಹೇಳಿದ್ನಲ್ಲ. ಇವಾಗ ಲೆಟ್ ಅಸ್ ಕನ್ಸಿಡರ್ ಅ ಸ್ಮಾಲ್ ಏರಿಯಾ ಅರೌಂಡ್ ದಿಸ್ ಪಾಯಿಂಟ್ P. ಇದನ್ನ DA ಅಂತ ಇಂಡಿಕೇಟ್ ಮಾಡೋಣ. ಅದ್ರ ಡೈರೆಕ್ಷನ್ ಬಂದು ಈ ಕಡೆ ಇರುತ್ತೆ. ಸೊ ದಿಸ್ ವಿಲ್ ಬಿ DA ವೆಕ್ಟರ್. ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ಕಡೆ ಇದೆ? ಈ ಕಡೆ ಇದೆ.
Okay, now let us consider a small area dA vector at point P. ನಾವು ಇವಾಗ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್ ಪಿ ಫೈಂಡ್ ಔಟ್ ಮಾಡಬೇಕು. ಸೊ ಇವಾಗ ಏನು ಮಾಡ್ತೀವಿ, ವಿ ವಿಲ್ ಯೂಸ್ ದಿ ಗಾಸ್ ಲಾ. ಸೊ ಯೂಸಿಂಗ್ ಗಾಸ್ ಲಾ ಏನು ಗಾಸ್ ಲಾ ಏನು ಹೇಳುತ್ತಪ್ಪ, ಪೈ ಪಿ ಇಸ್ ಈಕ್ವಲ್ ಟು ಕ್ಯೂ ಎನ್ಕ್ಲೋಸ್ಡ್ by epsilon naught is equal to closed integral of E vector dot dA vector. ಹೌದಾ? ಸೊ q by epsilon naught is equal to ಇದನ್ನ ಈ ಥರ ಬರ್ಕೋಬೋದಾ, E dA cos theta. ಸೊ ಥೀಟಾ ವ್ಯಾಲ್ಯೂ ಏನು ಬರುತ್ತೆ ಇಲ್ಲಿ ನೀವೇ ಅಬ್ಸರ್ವ್ ಮಾಡಿ. ವಾಟ್ ಇಸ್ ದಿ ಆ್ಯಂಗಲ್ ಬಿಟ್ವೀನ್ ಡಿ ಎ ಆ್ಯಂಡ್ ಇ? ಏನು? Theta will be 0 degree. So 0 degree adre cos 0 is 1. So we will get E dA. So theta is 0 degree. Now if you observe here, illi diagram na ನೀವು observe ಮಾಡಿದ್ರೆ E vector is same everywhere. Magnitude of E vector is same everywhere. Point P ನೂ ಆಗಿರ್ಬೋದು, ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಆದರೂ ತಗೊಳ್ಳಿ, ರೈಟ್ ಹ್ಯಾಂಡ್ ಸೈಡ್ ಆದರೂ ತಗೊಳ್ಳಿ, E vector is same everywhere. E is same everywhere. ಸೊ ಈ ಸೇಮ್ ಆದರೆ ಏನಂತ ತಗೋಬೋದು, ಈ ನಾ ಕಾನ್ಸ್ಟೆಂಟ್ ಅಂತ ತಗೋಬೋದಾ? ದೆನ್ therefore q by epsilon naught will be equal to ಈ ಕಾನ್ಸ್ಟೆಂಟ್ ಆದರೆ ಏನಾಗುತ್ತೆ, ಅದನ್ನು ಇಂಟಿಗ್ರಲಿಂದ ಈಚೆ ಇಟ್ಕೋಬೋದು. ಸೊ ದಿಸ್ ವಿಲ್ ಬಿಕಮ್ E dA. ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಡಿ ಎ? ಡಿ ಎ ಏನಾಗುತ್ತೆ? ಸಿಂಪ್ಲಿ ಎ. ಸೊ ವಿ ವಿಲ್ ಗೆಟ್ ಇ ಎ. ಆ ಎ ಏನು? ಏರಿಯಾ ಆಫ್ ಗಾಷಿಯನ್ ಸರ್ಫೇಸ್. ನೆನಪಿರಲಿ, ಏರಿಯಾ ಆಫ್ ಅ ಗಾಷಿಯನ್ ಸರ್ಫೇಸ್ ಈಸ್, ಇಲ್ಲೇ ಬರ್ತೀನಿ ಆಮೇಲೆ, ಏರಿಯಾ ಆಫ್ ಗಾಷಿಯನ್ ಸರ್ಫೇಸ್. ಓಕೆ, ಗುಡ್. ನಾವು ದ ನೆಟ್ ಆರ್ ಎಲ್ಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ಏನು ಕನ್ಸಿಡರ್ ಮಾಡ್ಕೊಳ್ಳೋ ಅಂತಿದ್ವಲ್ಲ, ಅದ್ರದ್ದು ಒಂದು ಎಕ್ಸ್ಪ್ರೆಷನ್ ಬರೆಯೋಣ ಈಗ. ದ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ದಟ್ ಈಸ್ ಏನಿಂದ ಡಿನೋಟ್ ಮಾಡಿದ್ವಿ, ಲ್ಯಾಂಬ್ಡಾ, ದಟ್ ವಿಲ್ ಬಿ ಈಕ್ವಲ್ ಟು ಕ್ಯೂ ಬೈ ಎಲ್. ಸೊ ಇದನ್ನು ಕ್ಯೂ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಲ್ ಅಂತ ಬರ್ಕೋಬೋದಾ? ಆರಾಮಾಗಿ ಬರ್ಕೋಬೋದು. ದೆನ್ ಇಫ್ ಯು ಸಬ್ಸ್ಟಿಟ್ಯೂಟ್ ದಿಸ್ ಈಕ್ವೇಷನ್ ಇನ್ ದಿಸ್ ಈಕ್ವೇಷನ್ ಏನು ಬರುತ್ತಪ್ಪ ನಮಗೆ, ಲ್ಯಾಂಬ್ಡಾ ಎಲ್ ಬೈ ಎಪ್ಸಿಲಾನ್ ನಾಟ್ ಇಸ್ ಈಕ್ವಲ್ ಟು ಇ ಎ. ಏನಂತ ಹೇಳಿದೆ? ಏರಿಯಾ ಆಫ್ ಗಾಷಿಯನ್ ಸರ್ಫೇಸ್. ಸೊ ವಾಟ್ ವಿಲ್ ಬಿ ದಿ, ಈ ಗಾಷಿಯನ್ ಸರ್ಫೇಸ್ ಹೇಗಿದೆ? ಸಿಲಿಂಡ್ರಿಕಲ್ ಶೇಪಲ್ಲಿ ಇದೆಯಾ? ನಮಗೆ ಬೇಕಾಗಿರೋದು ಈ ಪಾರ್ಟದು ಏರಿಯಾ ಮಾತ್ರ ಬೇಕು ನಮಗೆ. ಸೊ ಈ ಪಾರ್ಟ್ ಹೇಗಿರುತ್ತೆ? ಸಿಲಿಂಡ್ರಿಕಲಲ್ಲಿ ಕರ್ವ್ಡ್ ಆಗಿರುತ್ತೆ ತಾನೆ. ಅದನ್ನ ಏನಂತ ಕರಿತೀವಿ ನಾವು? ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್. ಏನು? ಸೊ ಇದು ಡೈರೆಕ್ಟ್ ಫಾರ್ಮುಲಾ ಇದೆ, ನಿಮಗೆ ಗೊತ್ತಿಲ್ಲ ಅಂದರೆ ನೋಡ್ಕೊಳ್ಳಿ. ದಟ್ ಈಸ್ 2πr ಇಂಟು ಎಲ್ ಒಂದು ಲೆಂತ್. ಓಕೆ, ಇದೇನಿದು? ಗಾಷಿಯನ್ ಸರ್ಫೇಸ್. ಓಕೆ, ವೆರಿ ಗುಡ್. ನಾವೀಗ ಈ ಏರಿಯಾನ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತಪ್ಪ ನಮಗೆ? ಲ್ಯಾಂಬ್ಡಾ ಎಲ್ ಬೈ ಎಪ್ಸಿಲಾನ್ ನಾಟ್ ಇಸ್ ಈಕ್ವಲ್ ಟು ಇ ಇಂಟು 2πr ಎಲ್. ಇ ಎಲ್ ಕ್ಯಾನ್ಸಲ್ ಆಗುತ್ತಾ? ಸೊ ಉಳಿಯೋದೇನು ನಮಗೆ? ಇ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ 2π ಎಪ್ಸಿಲಾನ್ ನಾಟ್ ಇಂಟು ಆರ್. ಸೊ ಇದೇ ಎಕ್ಸ್ಪ್ರೆಷನ್, ಡಿರವೇಷನ್ಗೆ ಫೈನಲ್ ಎಕ್ಸ್ಪ್ರೆಷನ್. ಇನ್ ವೆಕ್ಟರ್ ಫಾರ್ಮಲ್ಲಿ ಏನಾದ್ರು ಬರೀರಿ ಅಂದರೆ, ಇನ್ ವೆಕ್ಟರ್ ಫಾರ್ಮ್ ಏನಾಗುತ್ತೆ?
E vector is equal to lambda by 2 pi epsilon naught ಇಂಟು ಆರ್ ಇಂಟು ಆರ್ ಕ್ಯಾಪ್ ಅಂತ ಬರೆದ್ರೆ ಸಾಕು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಪಿ ಯು ಎಷ್ಟು ಬರೆದ್ರೆ ಸಾಕು. ಇಷ್ಟ ಆಯ್ತಾ? ಸೊ ಇಮಿಡಿಯೇಟ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗೆ ಹೋಗೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬಂದು ಡಿಫೈನ್ ಗಾಸ್ ಥೆರಮ್, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ದಿ ಇಂಟೆನ್ಸಿಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ ಚಾರ್ಜ್ಡ್ ಇನ್ಫೈನೈಟ್ ಪ್ಲೇನ್ ಶೀಟ್. ಸೊ ಇದನ್ನು 5 ಮಾರ್ಕ್ಸಿಗೆ ಕೇಳ್ತೀನಿ ನಿಮಗೆ. ಸೊ ಆನ್ಸರ್ ನೋಡೋಣ. ಫಸ್ಟು ಲೆಟ್ ಅಸ್ ಕನ್ಸಿಡರ್ infinite plane sheet with area, with the surface area A and surface charge density ಸಿಗ್ಮಾ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಒಂದು ಸಿಗ್ಮಾ ಇಂದ ಇಂಡಿಕೇಟ್ ಮಾಡ್ತೀವಿ. ಓಕೆ, ಸೊ ಇವಾಗ ಇದಕ್ಕೂ ಒಂದು ಡಯಾಗ್ರಾಮ್ ಬರ್ಕೋಣ ಫಸ್ಟು. ಓಕೆ, ಸೊ ಈ ಪ್ಲೇಟಲ್ಲಿ this contains the uniform charge densities like this. Okay, very good. ನಾವು ಇವಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಏನಿರುತ್ತೆ, ಪ್ಲಸ್ ಅಂದರೆ ರೇಡಿಯಲ್ಲಿ ಔಟ್ವರ್ಡ್, ಈ ವೆಕ್ಟರ್ ಈ ಕಡೆನೂ ಅಷ್ಟೇ ಈ ಕಡೆನೂ ಅಷ್ಟೇ. Now let's suppose we want to find the electric field at this point P, which is at x distance away from that plate. Electric field at this point P na find out ಮಾಡಬೇಕು. ಇದಕ್ಕೆ ಏನು ಮಾಡಬೇಕು ನಾವು? ಸೊ ಅವಾಗಲೇ ಹೇಳ್ದಂಗೆ again we will draw Gaussian surface around this point P. Okay, very good. We drew a Gaussian surface around that point. This is a Gaussian surface. Okay, so observe ಮಾಡಿ, ನಮಗೆ ಇಲ್ಲಿ ಒಂದು 4 ಸರ್ಫೇಸ್ ಬರುತ್ತೆ. ಒಂದು ಫಸ್ಟ್ ಸರ್ಫೇಸ್ ಇದು, ಸೆಕೆಂಡ್ ಸರ್ಫೇಸ್ ಇದು, ಥರ್ಡ್ ಸರ್ಫೇಸ್ ಇದು, ಫೋರ್ತ್ ಸರ್ಫೇಸ್ ಬಂದು ಅಗೈನ್ ಇದು. ಓಕೆನಾ? ಸೊ ಲಾಸ್ಟ್ ಡಿರೈವೇಷನಲ್ಲಿ ಏನು ಮಾಡಿದ್ವಿ, ಒಂದು ಸ್ಮಾಲ್ ಏರಿಯಾ ಕನ್ಸಿಡರ್ ಮಾಡ್ಕೊಂಡಿದ್ವಿ ಅರೌಂಡ್ ದಟ್ ಪಾಯಿಂಟ್ ಪಿ. ಅದೇ ಥರ ಈಗಲೂ ಒಂದು ಸ್ಮಾಲ್ ಏರಿಯಾ ಕನ್ಸಿಡರ್ ಮಾಡ್ಕೋತೀನಿ, ಅದ್ರ ಏರಿಯಾ ವ್ಯಾಲ್ಯೂ ಡಿ ಎ ವೆಕ್ಟರ್. ಇಲ್ಲೂ ಅಷ್ಟೇ ಹಾಗೆ ಮಾಡೋಣ, ಸ್ಮಾಲ್ ಏರಿಯಾ and area vector direction is in this direction. So similarly here also third point allu consider ಮಾಡ್ಕೊಂಡ್ರೆ ಡಿ ಎ ವೆಕ್ಟರ್ and here also ಡಿ ಎ ವೆಕ್ಟರ್. ಓಕೆನಾ? Now net electric flux using Gauss law, what will we get? Gauss law. Oh, color change ಮಾಡೋಣ. Okay, color change ಮಾಡೋಣ. So black. Using Gauss law, what do we have? Pi P is equal to Q enclosed
by epsilon naught is equal to closed integral E vector dot dA vector. ಸೊ ನಮ್ಗೆ ಇಲ್ಲಿ 4 ಸರ್ಫೇಸ್ ಇದೆ ಅಲ್ಲ, ಅದಕ್ಕೋಸ್ಕರ ಪೈ ನೆಟ್ ವಿಲ್ ಬಿ ಈಕ್ವಲ್ ಟು π1 π2 ಪ್ಲಸ್ π3 ಪ್ಲಸ್ π4. ಸೊ ಇಲ್ಲಿ ಬರೋಣ. ಫಸ್ಟ್ ಸರ್ಫೇಸ್ ಒನ್ ಅಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಡಿ ಎ ವೆಕ್ಟರ್ ಮತ್ತು ಇ ವೆಕ್ಟರು ಡೈರೆಕ್ಷನ್ ಏನಿದೆಪ್ಪ ಸೇಮ್ ಡೈರೆಕ್ಷನ್ ಇದೆಯಾ. ಸೊ ಥೀಟಾ ವಿಲ್ ಬಿ 0 ಡಿಗ್ರಿ. ಸೊ ಫಸ್ಟ್ ವಿಲ್ ಸರ್ವೈವ್ ಏನು ಬರುತ್ತೆ ನಮಗೆ, ಇ ಡಿ ಎ ಬರುತ್ತೆ ಪ್ಲಸ್. ಓಕೆ, ಸೆಕೆಂಡ್ ಸರ್ಫೇಸ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ಡಿ ಎ ವೆಕ್ಟರ್ ಈ ಡೈರೆಕ್ಷನಲ್ಲಿದೆ, ಇ ವೆಕ್ಟರ್ ಈ ಡೈರೆಕ್ಷನಲ್ಲಿದೆ. ಸೊ ಆ್ಯಂಗಲ್ ಬಿಟ್ವೀನ್ ವಿಲ್ ಬಿ ಥೀಟಾ ವಿಲ್ ಬಿ 90 degree ಇಲ್ಲಿ. ಸೊ ಕಾಸ್ 90 degree is eventually 0. ಸೊ ಸೆಕೆಂಡ್ ಸರ್ಫೇಸ್ ವಿಲ್ ಬಿ 0. ಸೊ ಥರ್ಡ್ ಸರ್ಫೇಸ್ನ ಅಬ್ಸರ್ವ್ ಮಾಡಿ. ಇಲ್ಲಿ ಅಗೇನೆ ಈ ವೆಕ್ಟರ್ ಡೈರೆಕ್ಷನ್ ಇಲ್ಲಿದೆ, ಇಲ್ಲಿದೆ, ಆ್ಯಂಡ್ ಈ ವೆಕ್ಟರ್ ಡೈರೆಕ್ಷನ್ ಕೂಡ ಈ ಕಡೆ ಇದೆ. ಸೊ ಥೀಟಾ ಇಸ್ ಅಗೈನ್ 0 degree. ಸೊ ಇದು ಕೂಡ ಸರ್ವೈವ್ ಆಗುತ್ತೆ. ಸೊ ವಿ ವಿಲ್ ಗೆಟ್ ಇ ಡಿ ಎ. ಸೊ ಫೋರ್ತ್ ಒನ್ ಸಿಮಿಲರ್ ಟು ಸೆಕೆಂಡ್ ಒನ್ ಇದೆಯಾ. ಸೊ ದಿಸ್ ವಿಲ್ ಆಲ್ಸೋ ಬಿಕಮ್ 0. ಸೊ ನಮಗೆ ಫೈನಲ್ ಏನು ಸಿಗುತ್ತೆ, ಪೈ ನೆಟ್ ವಿಲ್ ಬಿ ಈಕ್ವಲ್ ಟು 2 ಇಂಟು ಅಗೈನ್ ಈ ಸೇಮ್ ಎವ್ರಿವೇರ್. ಲಾಸ್ಟ್ ಇಟರೇಷನಲ್ಲಿ ಹೇಳ್ದಂಗೆ ಈ ಸೇಮ್ ಎವ್ರಿವೇರ್, ಸೊ ದಟ್ ಇಟ್ ಈಸ್ ಅ ಕಾನ್ಸ್ಟೆಂಟ್. ಸೊ ಇಂಟಿಗ್ರೇಷನ್ ಇಂದ ಈಚ್ ಸೈಡ್ ಇಟ್ಕೊಳ್ಳೋಣ. ಸೊ ವಿ ವಿಲ್ ಗೆಟ್ ಡಿ ಎ. ಈಗ ಇದು ಏನಾಗುತ್ತಪ್ಪ, 2EA ಇಂಟಿಗ್ರೇಟ್ ಮಾಡಿದ್ರೆ ಯು ವಿಲ್ ಗೆಟ್ 2EA. ಅಗೈನ್ ದಿಸ್ ಇಸ್ ಎ ಇಸ್ ಗಾಷಿಯನ್ ಸರ್ಫೇಸ್, ಸಫಿಕ್ಸ್ ಜಿ ಅಂತ ಬರ್ದಿರ್ತೀನಿ ನೆನಪಿರ್ಲಿ ಅಂತ. Now this will be equal to Q by epsilon naught. ಹೌದಲ್ಲ, ವೆರಿ ಗುಡ್. ಇವಾಗ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಎಕ್ಸ್ಪ್ರೆಷನ್ ಏನು ಬರುತ್ತಾ, ದಟ್ ಈಸ್ ಸಿಗ್ಮಾ ವಿಲ್ ಬಿ ಈಕ್ವಲ್ ಟು ಕ್ಯೂ ಬೈ ಎ. ಸೊ ನಮಗೆ ಬೇಕಾಗಿರೋದು ಕ್ಯೂ ಇಸ್ ಈಕ್ವಲ್ ಟು ಸಿಗ್ಮಾ ಎ. ಈ ಕ್ಯೂ ವ್ಯಾಲ್ಯೂನ ಮೇಲ್ಗಡೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಸಿಗ್ಮಾ ಎ ಬೈ ಎಪ್ಸಲ್ ನಾಟ್ ದಟ್ ವಿಲ್ ಬಿ ಈಕ್ವಲ್ ಟು 2EA. ಓಕೆ, ನೌ this A gets cancelled out. Then what are we left out with? E is equal to sigma by 2 epsilon. So this is the expression. In vector form al baradre idu, in vector form ಏನಾಗುತ್ತೆ, E vector will be equal to sigma by 2 epsilon naught into x cap. That's it. ಸೊ ಇದನ್ನು 5 ಮಾರ್ಕ್ಸಿಗೂ ಕೇಳ್ಬೋದು, ಕೆಲವೊಂದ್ಸತಿ 3 ಮಾರ್ಕ್ಸಿಗೂ ಕೇಳ್ತಾನೆ. ಕೇಳಿದ್ರು ಬರೀರಿ ಆರಾಮಾಗೆ, ಏನಿಲ್ಲ. ಓಕೆ, ಪ್ರಾಕ್ಟೀಸ್ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗೋಣ. ದಟ್ ಈಸ್ 8th ಕ್ವಶನ್. ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಅ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್. ಸೊ ಇಲ್ಲಿ ನಾನು 2 ಪಾರ್ಟ್ನ ತೊಗೊಂಡಿದ್ದೀನಿ, ಒಂದು ಔಟ್ಸೈಡ್ ದಿ ಶೆಲ್, ಇನ್ನೊಂದು ಇನ್ಸೈಡ್ ದಿ ಶೆಲ್. ಸೊ 2 ಸಪ್ರೇಟ್ 5 ಮಾರ್ಕ್ಸ್ ಕ್ವಶನ್ಸ್ ಇವು. ಯಾವ್ದಾದ್ರು ಅಟ್ ಎ ಟೈಮ್ ಒಂದು ಕ್ವಶನ್ನ ಕೇಳ್ತಾನೆ ನಿಮಗೆ. ಇನ್ಸೈಡ್ ದಿ ಶೆಲ್ ನಿಮಗೆ 3 ಮಾರ್ಕ್ಸಿಗೂ ಕೇಳ್ಬೋದು ಅಥವಾ 5 ಮಾರ್ಕ್ಸಿಗಾದರೂ ಕೇಳ್ಬೋದು. ಮೋಸ್ಟ್ಲಿ 5 ಮಾರ್ಕ್ಸಿಗೆ ಕೇಳಿರೋದು, ಯಾಕೆಂದರೆ 3 ಮಾರ್ಕ್ಸಿಗೆ ಯಾಕೆ ಕೇಳಿದ್ದಾನೆ ಅಂದರೆ ಡಿರೈವೇಷನ್ ಒಂದು ಸ್ವಲ್ಪ ಚಿಕ್ಕ ಇದೆ, ಅದಕ್ಕೋಸ್ಕರ. ಸೊ ಫಸ್ಟ್ ಒನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ದಟ್ ಈಸ್ ಔಟ್ಸೈಡ್ ದಿ ಎಲೆಕ್ಟ್ರಿಕ್ ಫೀಲ್ಡ್ outside the shell. Okay, now let us consider a uniform spherical shell with radius R and surface charge density sigma. ಸೊ ಇದಕ್ಕೊಂದು ಡಯಾಗ್ರಾಮ್ ಬರೆದ್ಬಿಡ್ತೀನಿ ಫಸ್ಟು.
ಒಂದು ಸ್ಪೆರಿಕಲ್ ಶೆಲ್ನ ಕನ್ಸಿಡರ್ ಮಾಡ್ಕೊಳ್ಳೋಣ ಇಲ್ಲಿ. This is a spherical shell, this is the center and ಇದ್ರ ರೇಡಿಯಸ್ ಒಂದು r. ಸ್ಪೆರಿಕಲ್ ಶೆಲ್ ಅಂದ್ರೇನು, ಇನ್ಸೈಡ್ ಹಾಲೋ ಇರುತ್ತೆ ಅಂತ ಅರ್ಥ. ಸೊ ಕ್ರಿಕೆಟ್ ಬಾಲ್ನೇನಾದರೂ ಕನ್ಸಿಡರ್ ಮಾಡಿಕೊಂಡ್ರೆ ನೀವು ಅದನ್ನು ಹೊಡೆದಾಗ ಒಳಗಡೆ ಖಾಲಿ ಇರುತ್ತಲ್ಲ, ಹಾಲೋ ಇರುತ್ತಲ್ಲ, ಅದೇ ಥರ ಶೆಲ್ ಒಳಗಡೆ ಏನೂ ಇರಲ್ಲ, ಹಾಲೋ ಇರುತ್ತೆ. ಅದಕ್ಕೋಸ್ಕರನೇ ಅದನ್ನು ಶೆಲ್ ಅಂತ ಕರೀತಾರೆ. ನಾವು ನಮಗೀಗ ಬೇಕಾಗಿರೋದು ಅಟ್ ಸಮ್ ಔಟ್ಸೈಡ್ ದಿ ಶೆಲ್ ಅಲ್ಲ. ಔಟ್ಸೈಡ್ ದಿ ಶೆಲ್ ಅಂದರೆ ಪರ್ಟಿಕ್ಯುಲರ್ ಸಮ್ ಪಾಯಿಂಟ್ ಪಿ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೊ ಇದನ್ನು ಸ್ವಲ್ಪ ಹತ್ರ ತಗೊಂಬರೋಣ. ಓಕೆ, ಇವಾಗ ಒಂದು ಗಾಷಿಯನ್ ಸರ್ಫೇಸ್ನ ಡ್ರಾ ಮಾಡೋಣ ಈ ಪಾಯಿಂಟ್ ಪಿ ಇಂದ. This is a Gaussian surface. Okay, now this is at a distance r from the center of the sphere. Okay, so this r is greater than capital R. Now, so using Gauss law, ನಮಗೆ ಗೊತ್ತಿರೋ ಪ್ರಕಾರ using Gauss law, we have pi p is equal to q enclosed by epsilon naught is equal to integral closed integral of E vector dot dA vector. ಇದು ನಮಗೆ ಗೊತ್ತಿದೆ. ಸೊ ಲಾಸ್ಟ್ ಡಿರೈವೇಷನ್ಸ್ ಅಲ್ಲಿ ಮಾಡ್ದಂಗೆ ನಾವು ಸ್ಮಾಲ್ ಏರಿಯಾ ಡಿ ಎನ ಕನ್ಸಿಡರ್ ಮಾಡ್ಕೊಳ್ಳೋಣ, ಡಿ ಎ ವೆಕ್ಟರ್. ಆ್ಯಂಡ್ ಈ ಸ್ಪೆರಿಕಲ್ ಶೆಲ್ ಇಸ್ filled with these uniform charges, surface charges ಅಂತ ಕರಿತೀವಿ. ಸಿಗ್ಮಾ ಇಂದ ಇಂಡಿಕೇಟ್ ಮಾಡ್ತೀವಲ್ವಾ. ಇಲ್ಲಿ ಪ್ಲಸ್ ಇದೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ರೇಡಿಯಲಿ ಔಟ್ವರ್ಡ್. ವೆರಿ ಗುಡ್. ನಾವು ಇದನ್ನು ಏನಂತ ಬರ್ಕೋಬೋದು ಈಗ, ಪೈ ಪಿ ವಿಲ್ ಬಿ ಈಕ್ವಲ್ ಟು ಕ್ಯೂ ಬೈ ಎಪ್ಸಿಲಾನ್ ನಾಟ್ ಇಸ್ ಈಕ್ವಲ್ ಟು ಕ್ಲೋಸ್ಡ್ ಇಂಟಿಗ್ರಲ್ ಆಫ್ ಇ ಡಿ ಎ ಕಾಸ್ ಥೀಟಾ. ಸೊ ಥೀಟಾ ಏನಾಯಿತು, 0 ಡಿಗ್ರಿ ಆಯಿತು ಅಗೇನ್. ಸೊ ನಮಗೇನು ಬಂತು, ಕ್ಯೂ ಬೈ ಎಪ್ಸಿಲಾನ್ ನಾಟ್ ಇಸ್ ಈಕ್ವಲ್ ಟು ಇ ಇಸ್ ಸೇಮ್ ಎವ್ರಿವೇರ್ ಅಗೇನ್. ಸೊ ಇದನ್ನು ಕಾನ್ಸ್ಟೆಂಟ್ ಅಂತ ಬರ್ಕೋಬೋದು. ಅಗೇನ್ ವಿ ವಿಲ್ ಗೆಟ್ ಡಿ ಎ. ಸೊ ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತಪ್ಪ, ಇ ಎ. ಆ್ಯಂಡ್ ಎ ಇಸ್ ಅ ಏರಿಯಾ ಆಫ್ ಗಾಷಿಯನ್ ಸರ್ಫೇಸ್. ಸೊ ಇನ್ನೊಂದ್ಸತಿ ಬರೆದ್ಬಿಡ್ತೀನಿ ಅಂತಾಗಿಲ್ಲ, ಎ ಜಿ ಏರಿಯಾ ಆಫ್ Gaussian ಸರ್ಫೇಸ್. ಇದು ಸ್ಪೆರಿಕಲ್ ಆಗಿರೋದ್ರಿಂದ, ಗಾಷಿಯನ್ ಸರ್ಫೇಸ್ ಕೂಡ ಸ್ಪೆರಿಕಲ್ ಆಗಿರೋದ್ರಿಂದ ವಾಟ್ ವಿಲ್ ಬಿ ದ ಏರಿಯಾ ಎಕ್ಸ್ಪ್ರೆಷನ್, ದಟ್ ವಿಲ್ ಬಿ ಈಕ್ವಲ್ ಟು 4 pi r ಸ್ಕ್ವೇರ್. ಈಗ ಈಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ, ಕ್ಯೂ ಬೈ ಎಪ್ಸಿಲಾನ್ ನಾಟ್ ಇಸ್ ಈಕ್ವಲ್ ಟು ಇ ಇಂಟು 4 pi r ಸ್ಕ್ವೇರ್. ದೆನ್ E will be equal to 1 by 4 pi epsilon naught into Q by R square. ಇದನ್ನ ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನೀವು ಇಷ್ಟೇ ಬರೆದ್ರೂ ನಡೆಯುತ್ತೆ. ಅಥವಾ what will be the surface charge density? Surface charge density ಏನು, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸ್ಪಿಯರ್ದು ಸಿಗ್ಮಾ ಇಸ್ ಈಕ್ವಲ್ ಟು ಕ್ಯೂ ಬೈ ಎ. ಓಕೆ, ಆ್ಯಂಡ್ ಏರಿಯಾ ಇಸ್ ದಿ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್. ದೆನ್ ಕ್ಯೂ ವಿಲ್ ಬಿ ಈಕ್ವಲ್ ಟು ಸಿಗ್ಮಾ ಎ ಎಸ್. ಸೊ ವಾಟ್ ಈಸ್ ಎ ಎಸ್? ಸರ್ಫೇಸ್ ಏರಿಯಾ ಆಫ್ ಅ spherical shell. What will be the expression then? As will be equal to 4 pi capital R square. Again, the radius of spherical shell is capital R. Then from equation 1 ಏನಾಗುತ್ತೆ, Q value will be equal to sigma into A n ಬಂತು 4 pi R
square whole divided by epsilon naught. This will be equal to E into 4 pi r square. This 4 pi cancels out, then E will be equal to sigma r square by epsilon naught into r square. So this is the expression. ಇಷ್ಟು ಕೇಳಿದ್ರೆ 5 ಮಾರ್ಕ್ಸಿಗೆ ಬರೀರಿ, ಆರಾಮಾಗಿ ಬರಿಬೋದು. ಈಗ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಬಂದು ಇನ್ಸೈಡ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದಿ ಶೆಲ್. ಸೆಕೆಂಡ್ ಒನ್, electric field inside the shell. So for that, let us consider a point P, which is inside the spherical shell. Okay, very good. ಈಗ ಸ್ಪೆರಿಕಲ್ ಶೆಲ್ನ ಡ್ರಾ ಮಾಡ್ಕೋಣ. Okay, this is a spherical shell and this has a radius r. ಸೊ ನನಗೆ ಇಲ್ಲೆಲ್ಲೋ ಪಾಯಿಂಟ್ ಪಿ ಹತ್ರ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ದಟ್ ಡಿಸ್ಟೆನ್ಸ್ ಇಸ್ ಸ್ಮಾಲ್ ಆರ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಆ್ಯಂಡ್ ದಿಸ್ ಈಸ್ ಯೂನಿಫಾರ್ಮ್ ಸ್ಪೆರಿಕಲ್ ಶೆಲ್ ಆಗಿರೋದ್ರಿಂದ ಚಾರ್ಜಸ್ ವಿಲ್ ಬಿ ಎನ್ಕ್ಲೋಸ್ಡ್ ಲೈಕ್ ದಿಸ್. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ. ಸೊ ನಾವೇನು ಮಾಡಬೇಕು, ಈಗ ಈ ಪಾಯಿಂಟ್ ಪಿ ಅರೌಂಡು ಒಂದು ಗಾಷಿಯನ್ ಸರ್ಫೇಸ್ನ ಡ್ರಾ ಮಾಡ್ಕೋಣ. Okay, using Gauss law, what do we have? Pi p is equal to q enclosed by epsilon naught is equal to closed integral of E vector dot dA vector. ಇವಾಗ ಅಬ್ಸರ್ವ್ ಮಾಡ್ರಪ್ಪ, what is q enclosed? What is q enclosed? It is nothing but net charge enclosed by the Gaussian surface. Okay, ಇವಾಗ ಈ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. ಈ ಗಾಷಿಯನ್ ಸರ್ಫೇಸ್ ಇದೆಯಲ್ಲ, ಯಾವುದು ಇದೇ ಗಾಷಿಯನ್ ಸರ್ಫೇಸ್ ಇದೆಯಲ್ಲ, ಇಲ್ಲಿ ಇಸ್ ದೇರ್ ಎನಿ ಚಾರ್ಜಸ್ ಇನ್ಸೈಡ್ ದಟ್ ಗಾಷಿಯನ್ ಸರ್ಫೇಸ್? ಯಾವ್ದಾದ್ರು ಚಾರ್ಜಸ್ ನಮಗೆ ಕಾಣ್ತಿದೆಯಾ? ಇಲ್ಲ. ಬಟ್ ದೇರ್ ಆರ್ ಚಾರ್ಜಸ್ ಔಟ್ಸೈಡ್ ದಿ ಗಾಷಿಯನ್ ಸರ್ಫೇಸ್. ನಮಗೆ ಅದು ಬೇಕಾಗಿಲ್ಲ. ಇನ್ಸೈಡ್ ಯಾವ್ದಾದ್ರು ಚಾರ್ಜಸ್ ಇದೆಯಾ ಅದನ್ನು ಮಾತ್ರ ಗಾಸ್ ಲಾ ಕನ್ಸಿಡರ್ ಮಾಡ್ಕೊಳ್ಳೋದು. ಸೊ ಇನ್ಸೈಡ್ ಚಾರ್ಜಸ್ಸೇ ಇಲ್ಲ ಅಂದರೆ ಕ್ಯೂ ಎನ್ಕ್ಲೋಸ್ಡ್ ಏನಾಗುತ್ತೆ? 0. ದೆನ್ ಪೈ ಪಿ ವಿಲ್ ಬಿ ಏನಾಗುತ್ತೆ? 0. ದಟ್ಸ್ ಇಟ್, ಅಷ್ಟು. ಸೊ ಇಷ್ಟಾದರೆ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್? ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಸೊ ಇದಕ್ಕೆ ಆನ್ಸರ್ ನೋಡೋಣ. ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್? Electric dipole is a pair of two charges separated by small two charges separated by small distance.
pair of two equal and opposite charges separated by small distance. ಓಕೆ, ಡೈಪೋಲ್ ಹೇಗಿರುತ್ತೆ, ಇವಾಗ ನಾನು ಟೂ ಚಾರ್ಜಸ್ನ ಕನ್ಸಿಡರ್ ಮಾಡ್ಕೋತೀನಿ. ಒಂದು ಬಂದು ಪ್ಲಸ್ Q1 ಅಂತ ಕನ್ಸಿಡರ್ ಮಾಡ್ಕೊಂಡ, ಇನ್ನೊಂದು ಬಂದು ಮೈನಸ್ ಕ್ಯೂ. ಇದು ಪ್ಲಸ್ Q ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ, ಇದನ್ನು ಮೈನಸ್ Q ಅಂತ ತಗೋಣ. ಓಕೆ, ಆ್ಯಂಡ್ ದೀಸ್ ಟೂ ಚಾರ್ಜಸ್ ಆರ್ ಸಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್. ಎಷ್ಟು? 2a. ಓಕೆ, ಇದನ್ನು ಪಾಯಿಂಟ್ ಎ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ, ಇದನ್ನು ಪಾಯಿಂಟ್ ಬಿ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ದಿಸ್ ವಿಲ್ ಬಿ ಒರಿಜಿನ್ O. ಸೊ ಒರಿಜಿನಿಂದ ಈ ಪಾಯಿಂಟು ಎ ಡಿಸ್ಟೆನ್ಸಲ್ಲಿರುತ್ತೆ ಆ್ಯಂಡ್ ಈ ಪಾಯಿಂಟು OA ವಿಲ್ ಬಿ ಎ. ಓಕೆ, ಸೊ ದಿಸ್ ಇಸ್ ಅಬೌಟ್ ಎಲೆಕ್ಟ್ರಿಕ್ ಡೈಪೋಲ್. ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂದರೆ ಎಕ್ಸ್ಪ್ರೆಷನ್ ಬಂದು ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಏನು ಪಿ ವೆಕ್ಟರ್ ಇಂದ ಡಿನೋಟ್ ಮಾಡ್ತೀವಿ. ದಟ್ ವಿಲ್ ಬಿ ಈಕ್ವಲ್ ಟು ಕ್ಯೂ ಇಂಟು 2a ವೆಕ್ಟರ್. ಇದು ನೆನಪಿರಲಿ. ಸೊ ಈ ಕ್ವಶನ್ ಬಂದು 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಅಡಿಷನಲ್ ಇನ್ಫಾರ್ಮೇಷನ್ ನಿಮ್ಗೆ ಏನು ಗೊತ್ತಿರಬೇಕು ಅಂದರೆ, ಇದರಲ್ಲಿ 2 ಆಕ್ಸಿಸ್ ಬರುತ್ತೆ. ಒಂದು ಇದು ಆಕ್ಸಿಯಲ್ ಲೈನ್ ಅಂತ ಕರಿತೀವಿ ಇದನ್ನ, ಇನ್ನೊಂದು ಬಂದು ಈಕ್ವಟೋರಿಯಲ್, ಇನ್ನೊಂದು ಬಂದು ಈಕ್ವಟೋರಿಯಲ್ ಲೈನ್. ಓಕೆ, and direction of this electric dipole moment will be always minus q2 plus q. ಅಂದರೆ ಈ ಡೈರೆಕ್ಷನಲ್ಲಿ ಇರುತ್ತೆ. ಸೊ ಇಷ್ಟು ನಿಮಗೆ ಗೊತ್ತಿರಲಿ. ಇಷ್ಟು ಗೊತ್ತಿದ್ರೆ ನೆಕ್ಸ್ಟ್ ಬರೋ ಡಿರೈವೇಷನಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು derive an expression for electric field produced by electric dipole at a point on a equatorial line of a dipole. Okay, first let us consider point P at a distance r, at a distance r from a dipole along the equatorial line. Okay, draw ಮಾಡ್ಬಿಡೋಣ ಡೈಪೋಲ್ನ ಫಸ್ಟು. ಓಕೆ, ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ಅ ಡೈಪೋಲ್. this is minus q and this is plus q. ಈ ಪಾಯಿಂಟ್ನ ಎ ಅಂತ ತಗೋಣ, ಈ ಪಾಯಿಂಟ್ನ ಬಿ ಅಂತ ತಗೋಣ. ನಮಗೆ ಗೊತ್ತಿರೋ ಪ್ರಕಾರ ದಿಸ್ ಟು ಡಿಸ್ಟೆನ್ಸ್ ಇಸ್ 2a. ಸೊ ಇಷ್ಟು ನಮಗೆ ಗೊತ್ತು. ದಿಸ್ ಇಸ್ ದಿ ಸೆಂಟರ್ O. ನೌ ದರ್ ಇಸ್ ಅ ಪಾಯಿಂಟ್ P which is at a distance r from the center of the dipole. This distance r ಆದರೆ A to P distance will be ಏನಾಗುತ್ತೆ, ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡಿ, ಇದು 90 ಡಿಗ್ರಿ ಇದೆಯಲ್ಲ ಆ್ಯಂಗಲ್. ಸೊ ದಿಸ್ ವಿಲ್ ಬಿಕಮ್ r ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಆಗುತ್ತಾ. ದೆನ್ ದಿಸ್ ಡಿಸ್ಟೆನ್ಸ್ BP will be BPನೂ ಅಷ್ಟೇನಾ, r square plus a square. Now we need to find the electric field due to this dipole at point P. Now electric field at point P due to minus q. ಫಸ್ಟು ಮೈನಸ್ ಕ್ಯೂನ ಕನ್ಸಿಡರ್ ಮಾಡ್ಕೊಂಡು. ಓಕೆ, ಮ್ಯಾಗ್ನಿಟ್ಯೂಡ್ ಪಾರ್ಟ್ ಬಂದು ಏನಾಗುತ್ತೆ, EA is equal to 1 by 4 pi epsilon naught into q by ಡಿಸ್ಟೆನ್ಸ್ ಏನಿದೆಯಪ್ಪ r square plus a square. ಸೊ
ಹೋಲ್ ಸ್ಕ್ವೇರ್ ಆಗುತ್ತೆ. r square plus a square root whole square. So we will get 1 by 4 pi square root cancel ಆಗುತ್ತಲ್ಲ, 1 by 4 pi epsilon naught into q by r square plus a square. Okay, let us call this as equation number 1. So magnitude part ಆಯ್ತು ಇದು. ಇದ್ರ ಡೈರೆಕ್ಷನ್ ಏನು ಮತ್ತೆ ಇದ್ರದ್ದು. ನಾವು ಅಬ್ಸರ್ವ್ ಹಿಯರ್ ಮೈನಸ್ ಕ್ಯೂ ಇದೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ರೇಡಿಯಲಿ ಇನ್ವರ್ಡ್ ಅಂದರೆ ಡೈರೆಕ್ಷನ್ ಹೇಗೆ ಬರುತ್ತೆ, ಇಟ್ ವಿಲ್ ಬಿ ಡೈರೆಕ್ಟೆಡ್ ಟುವರ್ಡ್ಸ್ ಟಿ ಮೈನಸ್ ಕ್ಯೂ. ಸೊ ದಿಸ್ ವಿಲ್ ಬಿ ಇ ಎ ವೆಕ್ಟರ್. ಓಕೆ, ಆ್ಯಂಡ್ ದಿಸ್ ಈಸ್ ಮೇಕಿಂಗ್ ಅನ್ ಆ್ಯಂಗಲ್ ತೀಟಾ ವಿತ್ ದಿ ವರ್ಟಿಕಲ್ ಲೈನ್ ಜೊತೆ ತೀಟಾ ಆ್ಯಂಗಲ್ ಫಾರ್ಮ್ ಮಾಡ್ತದೆ. ಸೊ ದಿಸ್ ವೆಕ್ಟರ್ ವಿಲ್ ಹ್ಯಾವ್ 2 ಕಾಂಪೊನೆಂಟ್ಸ್. ಒಂದು ಇ ಎ ಸೈನ್ ಥೀಟಾ, ಇನ್ನೊಂದು ಇ ಎ ಕಾಸ್ ಥೀಟಾ. ಓಕೆ, ವಿ ಗಾಟ್ ದಿ ಡೈರೆಕ್ಷನ್ ನಾವು. ಇವಾಗ ಮೈನಸ್ ಕ್ಯೂದಾಯಿತು, ಈಗ ಪ್ಲಸ್ ಕ್ಯೂದು ಕಂಡುಹಿಡಿಯೋಣ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ಪ್ಲಸ್ ಕ್ಯೂ. ಮ್ಯಾಗ್ನಿಟ್ಯೂಡ್ ಪಾರ್ಟ್ ಬಂದು ಏನಾಗುತ್ತೆ, ಇ ಬಿ ವಿಲ್ ಬಿ ಈಕ್ವಲ್ ಟು 1 by 4 pi epsilon naught q by r square plus a square, r square plus a square. Let us call this as equation number 2. ಮ್ಯಾಗ್ನಿಟ್ಯೂಡ್ ಪಾರ್ಟ್ ಆಯಿತು. ಈಗ ಡೈರೆಕ್ಷನ್ ಏನಾಗುತ್ತಪ್ಪ, ಈಗ ಪ್ಲಸ್ ಕ್ಯೂ ಇದೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ರೇಡಿಯಲಿ ಔಟ್ವರ್ಡ್ ಅಂದರೆ ನಮಗೆ ಏನು ಬರುತ್ತೆ, ಸೊ ಹೀಗೆ ಬರುತ್ತಾ, ಇ ಬಿ vector which is going away from point B. Now this is also making an angle theta with the vertical line. So ಇದಕ್ಕೂ 2 ಕಾಂಪೊನೆಂಟ್ ಇರುತ್ತೆ. ಒಂದು ಇ ಬಿ ಕಾಸ್ ಥೀಟಾ, ಇನ್ನೊಂದು ಬಂದು this will be ಇ ಬಿ sin theta and this will be ಇ ಬಿ cos theta. Okay, ನಾವು ನಮಗೆ ಬೋತ್ ಡೈರೆಕ್ಷನ್ ಬಂತು ಆ್ಯಂಡ್ ಮ್ಯಾಗ್ನಿಟ್ಯೂಡು ಸಿಕ್ತು. ಇಫ್ ಯು ಅಬ್ಸರ್ವ್ ಬೋತ್ ಈಕ್ವೇಷನ್ 1 and 2, ಫ್ರಮ್ ಈಕ್ವೇಷನ್ 1 and 2, can we say both the magnitudes are same? ಇ ಎ ವಿಲ್ ಬಿ ಈಕ್ವಲ್ ಟು ಇ ಬಿ ಅಂತ ಬರ್ಕೋಬೋದಾ, ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ. Okay, and if you observe here, EA sin theta and EB sin theta are both perpendicular to the dipole axis. EA sin theta and EB sin theta are both perpendicular to dipole axis. Hence they cancel out. Okay, so EA sin theta cancel out ಆಯಿತು, EB sin thetaನು cancel out ಆಯಿತು. ಉಳಿದಿದ್ದೇನು EA cos theta and EB cos theta ಮಾತ್ರ. Very good. Then total electric field will be E total is equal to EA cos theta plus EB cos theta. Since we know that EA cos theta and EB sin theta magnitude equal ಇದೆಯಲ್ಲ, so can I write it as 2EA cos theta ಅಂತ ಬರ್ಕೋಬೋದಾ, ಆರಾಮಾಗಿ ಬರ್ಕೋಬೋದು. Okay, now we know that what is value of EA, magnitude EA ಏನಿದೆ, 1 by 4 pi epsilon naught into q by r square plus a square. ಅದನ್ನು ಬರ್ಕೊಳ್ಳಿ, 1 by 4 pi epsilon naught into q by r square plus a square into cos theta. Now what will be cos theta value?
what will be the cos theta value? ಇಲ್ಲೇ ನೋಡಿ cos theta ವ್ಯಾಲ್ಯೂ ಏನಾಗುತ್ತೆ ಅಂದರೆ ಇದು ಎ ಆ್ಯಂಡ್ ದಿಸ್ theta ಆದರೆ ಇದು theta. Now if this is theta, what will be the cos theta? Adjacent by hypotenuse. Then cos theta will be equal to what is adjacent? A by root of r square plus a square. Then if we substitute it to above equation, ಏನಾಗುತ್ತಪ್ಪ, above equation will become 2 into 1 by 4 pi epsilon naught into q by r square plus a square into cos theta value ಏನು ಬಂತು, a by ಇದನ್ನ r square plus a square root ನ 1 by 2 ಅಂತ ಬರ್ಕೋತಾ ಇದ್ದೀನಿ. Now if we simplify this, ಏನು ಸಿಗುತ್ತೆ ನಮಗೆ, this will be, can I write it as q into 2a whole divided by 4 pi epsilon naught into r square plus a square whole to the power of 3 by 2 ಅಂತ ಬರ್ಕೋಬೋದಾ? ಓಕೆ, ಬರ್ಕೋಬೋದು. Then this will be equal to, what is q into 2a? q into 2a ಏನು? This is nothing but p, electric dipole moment. So this will become p by 4 pi epsilon naught into r square plus a square whole to the power of 3 by 2. Let us suppose r distance is greater than a. ತುಂಬ ಜಾಸ್ತಿ ಡಿಸ್ಟೆನ್ಸ್ ದೊಡ್ಡ ಇದೆ, ಅವಾಗ ಏನ ನೆಗ್ಲೆಕ್ಟ್ ಮಾಡ್ಕೋಬೋದಲ್ಲ. ಏನ ನೆಗ್ಲೆಕ್ಟ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, ಇ ಟಿ ವಿಲ್ ಬಿ ಈಕ್ವಲ್ ಟು ಪಿ ಬೈ 4 ಪೈ ಎಪ್ಸಿಲಾನ್ ನಾಟ್ ಇಂಟು ಆರ್ ಟು ದಿ ಪವರ್ ಆಫ್ 3. ಓಕೆ, this is the expression. ಇದನ್ನ ವೆಕ್ಟರ್ ಫಾರ್ಮ್ ಅಲ್ಲಿ ಬರೆದ್ರೆ, in vector form we will get et is equal to p vector by 4 pi epsilon naught into r cube into r cap. ನಾವು ಇದು ಕಂಪ್ಲೀಟ್ ಆಗಿಲ್ಲ, ಇಲ್ಲಿ ನೋಡಿ p ವೆಕ್ಟರ್ ಡೈರೆಕ್ಷನ್ ಎಲ್ಲಿಂದ ಎಲ್ಲಿಗಿದೆ. p vector direction is from minus q to plus q. This is p vector direction. E vector direction ಯಾವ ಕಡೆ ಇದೆ, ಈ ಕಡೆ ಇದೆ. p vector direction ಈ ಕಡೆ ಇದೆ. So their direction is completely opposite ಆಗಿದೆ ಅಂದರೆ can I write it like this, minus r cap ಅಂತ ಬರ್ಕೋಬೋದಾ? Then this will be E vector is equal to minus p vector by 4 pi epsilon naught into r cube into r cap. This will be your final expression. Can we move on to next question then? Okay, let's move on to next question, that is 11th. Derive an expression for intensity of electric field produced by an electric dipole at a point on its axial line. ಇವಾಗ axial line ಕನ್ಸಿಡರ್ ಮಾಡ್ಕೊತಿದ್ದೀವಿ, ಅವಾಗಲೇ ಈಕ್ವಟೋರಿಯಲ್ ಲೈನ್ ಆಯಿತು. ಡೈಪೋಲ್ ಈಗ axial line. Let us consider a point P, ಇವಾಗ C ಅಂತ ತಗೊಳ್ಳೋಣ ಇದನ್ನು. ಪಾಯಿಂಟ್ C at a distance r from the center of a dipole. Okay, first dipole na consider ಮಾಡ್ಕೊಬಿಡೋಣ. minus q plus q, and these two are separated by small distance 2a. ನಮಗೆ ಬೇಕಾಗಿರೋದು at some point equatorial line ಎಲ್ಲಿದೆ, ಇಲ್ಲಿ ಇದೇನಾ equatorial line. So this is equatorial line ಅಂದರೆ at some point C, and this is origin ಅಲ್ಲ, this is origin, this is point A and this is point B ಅಂತ ಕೆಳಗಡೆ ಬರ್ಕೊಂಡ್ಬಿಡ್ತೀನಿ ಅದನ್ನು. point B ಆಯಿತು, and this is at a distance r from the center of the dipole. Okay, ಇಷ್ಟ ಆಯಿತು. Now electric field at point C due to minus q.
ಮೈನಸ್ ಕ್ಯೂ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸರ್ಟ್ ಮಾಡ್ತಿದೆ ಪಾಯಿಂಟ್ ಸಿ ಅಲ್ಲಿ ಅಂತ. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಇ ವೆಕ್ಟರ್ ಇಸ್ ಈಕ್ವಲ್ ಟು ಇ ಎ ವೆಕ್ಟರ್ ಇಸ್ ಈಕ್ವಲ್ ಟು 1/4πε0 ಇಂಟು ಕ್ಯೂ ಬೈ ಡಿಸ್ಟೆನ್ಸ್ ಎಷ್ಟಿದೆಯಪ್ಪ, ಈ ಡಿಸ್ಟೆನ್ಸ್ ಬಂದು ಎ ಆ್ಯಂಡ್ ಈ ಡಿಸ್ಟೆನ್ಸ್ ಬಂದು ಆರ್. ಸೊ ದಿಸ್ ವಿಲ್ ಬಿ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್. ಡೈರೆಕ್ಷನ್ ಏನಾಗುತ್ತೆ, ಸೊ ದಿಸ್ ಇಸ್ ಮೈನಸ್ ಕ್ಯೂ ಅಲ್ಲ, ಆ್ಯಂಡ್ ಪಿ ವೆಕ್ಟರ್ ಡೈರೆಕ್ಷನ್ ವಿಲ್ ಬಿ, electric dipole direction will be minus q to plus q. So this is p vector. So this will be minus p cap. Okay. Now electric field directions ever illilla. Electric field directions ಏನಾಗುತ್ತೆ, since this is minus q ಆಗಿರೋದ್ರಿಂದ electric field lines will be radially inward. ಹಂಗಂದ್ರೆ this will be EA ವೆಕ್ಟರ್ ಡೈರೆಕ್ಷನ್. ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈ ಕಡೆ ಇದೆ, ಪಿ ವೆಕ್ಟರ್ ಡೈರೆಕ್ಷನ್ ಈ ಕಡೆ ಇದೆ, ಅದಕ್ಕೋಸ್ಕರನೇ ಮೈನಸ್ ಪಿ ಕ್ಯಾಪ್. ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಸಿ ಡ್ಯೂ ಟು ಪ್ಲಸ್ ಕ್ಯೂ. ಸೊ ಇದೇನಾಗುತ್ತಪ್ಪ, ಇ ಬಿ ವೆಕ್ಟರ್ ಇಸ್ ಈಕ್ವಲ್ ಟು 1/4πε0 ಇಂಟು ಕ್ಯೂ ಬೈ, ಇದನ್ನು ಆರ್ ಮೈನಸ್ ಬರ್ದಿದ್ದೀನಿ, ಇದು ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಓಕೆ, ಆ್ಯಂಡ್ ದಿಸ್ ಡಿಸ್ಟೆನ್ಸ್ ಇಲ್ಲಿಂದ ಈ ಡಿಸ್ಟೆನ್ಸ್ ಏನು ಬರ್ತಿದೆ, ಸಾರಿ ಇಲ್ಲಿಂದ ಈ ಡಿಸ್ಟೆನ್ಸ್ ಪ್ಲಸ್ ಕ್ಯೂ ಇಂದ ಪಾಯಿಂಟ್ ಬಿ ಇಂದ ಪಾಯಿಂಟ್ ಸಿ ಡಿಸ್ಟೆನ್ಸ್ ಏನಾಗುತ್ತೆ, ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್. ದಿಸ್ ವಿಲ್ ಬಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಏನಾಗುತ್ತೆ, ಪ್ಲಸ್ ಕ್ಯೂ ಇರೋದ್ರಿಂದ ಇಟ್ ಈಸ್ ರೇಡಿಯಲಿ ಔಟ್ವರ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ಸ್ ವಿಲ್ ಬಿ ರೇಡಿಯಲಿ ಔಟ್ವರ್ಡ್. ಸೊ ಇ ಬಿ ವೆಕ್ಟರ್ ಆ್ಯಂಡ್ ಪಿ ವೆಕ್ಟರು ಮತ್ತು ಇ ವೆಕ್ಟರ್ ಡೈರೆಕ್ಷನ್ ಒಂದೇ ಇರೋದ್ರಿಂದ ವಿ ವಿಲ್ ಗೆಟ್ ಪ್ಲಸ್ ಪಿ ಕ್ಯಾಪ್. ಇದನ್ನು ಈಕ್ವೇಷನ್ 1 ಅಂತ ಕರೆಯೋಣ, ಇದನ್ನು ಈಕ್ವೇಷನ್ 2 ಅಂತ ಕರೆಯೋಣ. ನಾವು ಟೋಟಲ್ electric field will be is equal to e vector will be equal to eb vector minus ea vector. ಯಾಕೆ, these two are in this opposite direction, so theta will become 180 degree. So if you simplify this, you will get eb vector minus ea vector ಬರುತ್ತೆ. Now values ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದಕ್ಕೆ we have 1/4πε0 ಎರಡಕ್ಕೂ ಕಾಮನ್ ಇದೆ, q by 4πε0 is common for both. So can I take them outside? So I will get q by 4πε0 into p cap by r minus a whole square minus p cap by r plus a whole square. ಇದನ್ನು ಈ ಥರ ಬರ್ಕೋಬೋದಾ, ಪಿ ಕ್ಯಾಪ್ನು ಈಚೆ ತೊಗೊಂಬಿಡಿ, 4πε0 ಇಂಟು 1/r minus a whole square minus 1/r plus a whole square into p cap. Now if you simplify this one, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಸಿಗುತ್ತೆ ನಮಗೆ, r minus a whole square minus r minus a, sorry, r plus a whole square minus r minus a whole square, r minus a whole square into r plus a whole square into p cap. So we will get q by 4πε0 into a plus b whole square ಫಾರ್ಮಲ್ಲಿ ಇದೆ ತಾನೆ, a plus b whole square ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ we will get r square plus a square plus 2ra minus r square minus a square plus 2ra whole divided by a minus b into a plus b ಫಾರ್ಮಲ್ಲಿ ಇದೆ. ಇದನ್ನು ನೀವು r square minus a square ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು.
So this will be q by 4 pi epsilon naught. So r square cancels, a square cancel ಆಗುತ್ತೆ. 2ra plus 2ra will become 4ra whole divided by r square minus a square whole square ಆಗುತ್ತೆ. So ಇದು we will get 4 into q r a whole divided by 4 pi epsilon naught into r square minus a square whole square into p cap. Let us suppose r is greater than a. Then this equation ಏನಾಗುತ್ತೆ, ಏನ ನೆಗ್ಲೆಕ್ಟ್ ಮಾಡ್ಕೋಬೋದಾ, and q 4 into q r a ನ 2 into q 2a ಅಂತ ಬರ್ಕೋಬೋದಾ, ಯಾಕೆ ಅಂತ ಹೇಳ್ತೀನಿ. Then this will become 4 pi epsilon naught into r square whole square into p cap. Then this will be equal to e vector is equal to ಇಲ್ಲಿ r ನ ಮಿಸ್ ಮಾಡ್ಕೊಂಡಿದ್ದೀವಿ, ಇಲ್ಲಿ 2 r this r this 1 r ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದೇನಪ್ಪ, ಈ q2a ನ ನಾವು p ವೆಕ್ಟರ್, ಇದು ಈ ವೆಕ್ಟರ್, ಇದು 2p ವೆಕ್ಟರ್ by 4 pi epsilon naught into r cube into p cap ಅಂತ ಬರ್ಕೋಬೋದಾ. ಸೊ ಬರ್ಕೋಬೋದು p vector is equal to q into 2a vector. So we got the final expression. This is the final expression. Okay. ಸೊ ಈ ಡಿರೈವೇಶನ್ ಆಗಿದ್ರೆ ಲಾಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡೋಣ. ಇದನ್ನು 5 ಮಾರ್ಕ್ಸಿಗಾದರೂ ಕೇಳ್ಬೋದು. ಮೆಜಾರಿಟಿ 5 ಮಾರ್ಕ್ಸ್, ಮೈನಾರಿಟಿ ಬಂದರೆ 3 ಮಾರ್ಕ್ಸಿಗೆ ಕೇಳ್ಬೋದು ನಿಮಗೆ. ಸೊ ಲೆಟ್ ಅಸ್ ಸಿ ದಿಸ್ ಒನ್. Derive an expression for torque acting on a dipole placed in a uniform electric field. When is the torque maximum, and second one, when it is minimum. First ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ನ ಕನ್ಸಿಡರ್ ಮಾಡ್ಕೊಂಡು, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, let us consider uniform electric field. Okay, instead of writing this, this is a uniform electric field. ಇದ್ರೊಳಗಡೆ ಒಂದು ಡೈಪೋಲ್ ನೀಡೋಣ ಈಗ. Let us place a dipole. This one minus q, this one plus q. Okay. ಈ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂದರೆ ವಿ ನೋ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಒರಿಜಿನೇಟ್ ಫ್ರಮ್ ಪ್ಲಸ್ ಆ್ಯಂಡ್ ಟರ್ಮಿನೇಟ್ ಅಟ್ ನೆಗೆಟಿವ್. ಸೊ ಈ ಲೆಫ್ಟ್ ಸೈಡ್ ಬಂದು ಪ್ಲಸ್ ಆಗುತ್ತೆ, ರೈಟ್ ಸೈಡ್ ಬಂದು ಮೈನಸ್ ಆಯಿತು. ಈಗ ಅಬ್ಸರ್ವ್ ಮಾಡಿ, ದಿಸ್ ಡಿಸ್ಟೆನ್ಸ್ ವಿಲ್ ಬಿ 2a ಆ್ಯಂಡ್ ಮಿಡ್ ಪಾಯಿಂಟ್ ಬಂದು o, ಆ್ಯಂಡ್ ದಿಸ್ ಡಿಸ್ಟೆನ್ಸ್ ವಿಲ್ ಬಿ a ಆ್ಯಂಡ್ ದಿಸ್ ಡಿಸ್ಟೆನ್ಸ್ ವಿಲ್ ಬಿ ಅಗೈನ್ a. ನಾವು ಈಗ ಏನಾದರೂ ಡೈಪೋಲ್ನ, ಯಾವ್ದಾದ್ರು ಚಾರ್ಜ್ನ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಇಟ್ಟರೆ ದೇ ವಿಲ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತವೆ. ಆ್ಯಂಡ್ ಫೋರ್ಸ್ ಟು ಡೈರೆಕ್ಷನ್ ಏನು ಬರುತ್ತೆ, ಈಗ ಇಲ್ಲಿ ಪ್ಲಸ್ ಕ್ಯೂ ಇದೆ ಅಂದರೆ ದಟ್ ಫೋರ್ಸ್ ವಿಲ್ ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಟು ಮೈನಸ್ ಕ್ಯೂ ಅಲ್ಲ. ಸೊ ಫೋರ್ಸ್ ಡೈರೆಕ್ಷನ್ ವಿಲ್ ಬಿ ದಿಸ್ ಸೈಡ್ ಆ್ಯಂಡ್ ದಟ್ ವಿಲ್ ಬಿ ಈಕ್ವಲ್ ಟು ಕ್ಯೂ ಇ. ಅದೇ ಥರ ಮೈನಸ್ ಕ್ಯೂ ವಿಲ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ ಆ್ಯಂಡ್ ದಟ್ ವಿಲ್ ಬಿ ಟುವರ್ಡ್ಸ್ ಪ್ಲಸ್, ಆ್ಯಂಡ್ ಎಕ್ಸ್ಪ್ರೆಷನ್ ವಿಲ್ ಬಿ ಎಫ್ ಇಸ್ ಈಕ್ವಲ್ ಟು QE magnitude. Then net force on the dipole. Net force on the dipole. Observe here. Net force will be on the dipole ಏನಾಗುತ್ತೆ, ಪ್ಲಸ್ ಕ್ಯೂದು ಫೋರ್ಸ್ ಈ ಕಡೆ ಆ್ಯಕ್ಟ್ ಆಗ್ತದೆ, ಮೈನಸ್ ಕ್ಯೂದು ಫೋರ್ಸ್ ಈ ಕಡೆ ಆ್ಯಕ್ಟ್ ಆಗ್ತದೆ. ಸೊ ಬೋತ್ ದ ಮ್ಯಾಗ್ನಿಟ್ಯೂಡ್ಸ್ ಆರ್ ಸೇಮ್, ಆಪೋಸಿಟ್ ಡೈರೆಕ್ಷನಲ್ಲಿದೆ. ದೆನ್ ನೆಟ್ ಫೋರ್ಸ್ ವಿಲ್ ಬಿ 0. Then torque tau is equal to tau vector is equal to ಏನು ನಮಗೆ ಗೊತ್ತಿರೋ ಎಕ್ಸ್ಪ್ರೆಷನ್, ಫೋರ್ಸ್ ಇಂಟು perpendicular distance, force into perpendicular distance. Yes. Now
F vector cross R vector, not dot product, it is a cross product. Torque is a cross product of two vectors. Magnitude ಅಲ್ಲಿ ಬರ್ಕೊಂಡ್ರೆ ಏನಾಗುತ್ತಪ್ಪ, ಎಫ್ ಆರ್ ವೆಕ್ಟರ್ ಸೈನ್ ಥೀಟಾ. Now what is the expression for force? Force ಏನಿದೆ, QE, and what is R? This distance between two charges, that is 2a sin theta. Then torque will be equal to E into Q 2a sin theta ಅಂತ ಬರ್ಕೋಬೋದಾ. Now torque will be equal to, ಸೊ ಇದನ್ನು ಮ್ಯಾಗ್ನಿಟ್ಯೂಡ್ ಅಲ್ಲೆಲ್ಲ ಬರ್ಕೊಂಡಿದ್ದು, ಸೊ ಇದನ್ನು ತೆಗೆದುಬಿಡಿ. Now torque will be equal to E into Q into 2a is nothing but P sin theta. So torque will be PE sin theta. ಇದನ್ನೇ ನೀವು ವೆಕ್ಟರ್ ಫಾರ್ಮಲ್ಲಿ ಬರ್ಕೊಂಡ್ರೆ, ಇನ್ ವೆಕ್ಟರ್ ಫಾರ್ಮ್ is equal to P vector cross E vector. E vector ಕೂಡ ವೆಕ್ಟರ್, P ವೆಕ್ಟರ್ಸ್, P ಸಹ ವೆಕ್ಟರ್. ನಾವು ನಮಗೆ ಬೇಕಾಗಿರೋದು ಟಾರ್ಕ್ ಅಟ್ ಮ್ಯಾಕ್ಸಿಮಮ್. ವೆನ್ ಇಸ್ ಟಾರ್ಕ್ ಮ್ಯಾಕ್ಸಿಮಮ್? ಇಫ್ theta is equal to 90 degree. theta 90 degree ಆದರೆ ಟಾರ್ಕ್ ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ, P sin theta. Sin theta will be 1. Sin theta will be 1, then this will become P. Now when is torque minimum? Minimum ಯಾವ ಕೇಸಲ್ಲಿ ಆಗುತ್ತೆ? Minimum will be if theta is equal to 0 degree ಆದರೆ torque will be 0. Okay, so these are the important questions in the electric fields and charges chapter. I think ನಾನು ಯಾವುದೋ ಇಂಪಾರ್ಟೆಂಟ್ ಕ್ವಶನ್ಸ್ನ ಬಿಟ್ಟಿಲ್ಲ. 2 marks 3 marks 5 marks ಇಂಪಾರ್ಟೆಂಟ್ ಕ್ವಶನ್ಸ್ನ ಕವರ್ ಮಾಡಿದ್ದೀನಿ. ಯಾವುದಾದ್ರೂ ಬಿಟ್ಟಿದ್ರೆ ನೀವು ಹೇಳಿ. ಆ್ಯಂಡ್ ನಿಮಗೇನಾದರೂ ಈ ಚಾಪ್ಟರ್ದು ನ್ಯೂಮರಿಕಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ. ಸೊ ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.